ಆಕಾಶದ 5 ತತ್ವಗಳು ಅವು ನಾನೂ ಅಲ್ಲ ಮತ್ತು ನನ್ನೂ ಅಲ್ಲ ಅನ್ನುವಲ್ಲಿ ಶೋಕ, ಕಾಮ, ಕ್ರೋಧ, ಮೋಹ, ಭಯ ಇವು 5 ತತ್ವಗಳು ಇವು ನಾನೂ ಅಲ್ಲ ಮತ್ತು ಇವು ನನ್ನೂ ಅಲ್ಲ. ರೆಕಾರ್ಡಿಂಗ್ ಆಗತೈತಿ. ನಾನೂ ಅಲ್ಲ ಮತ್ತು ನನ್ನೂ ಅಲ್ಲ ಅನ್ನೋದ್ರ ಮೇಲೆ ಅಲ್ಲಿ ಒಂದು ಟಿಪ್ಪಣಿ ಕೊಟ್ಟಿದ್ರು ಅವರು. ಅದು ಏನು ಆ ಟಿಪ್ಪಣಿ ಅಂತ ಕೇಳಿದ್ರೆ, ಅಭಾವದ ಮೇಲೆ. ಕಾಮ ಅಂದ್ರೆ ಬಯಕೆಗಳು, ಇಚ್ಛೆಗಳು ಇದ್ದಾಗೂ ನಾ ತಿಳಿತೀನಿ, ಕಾಮನೆಗಳು ಇಲ್ಲದಿದ್ದಾಗೂ ನಾನು ತಿಳಿತೀನಿ. ಇದ್ದಾಗ ಅಂದ್ರೆ ಭಾವ, ಇಲ್ಲದೆ ಇದ್ದಾಗ ಅಂದ್ರೆ ಅಭಾವ. ಭಾವ ಮತ್ತು ಅಭಾವ ಎರಡನ್ನೂ ನಾನು ಅರಿಯುತ್ತೇನೆ ಅಂತೇಳಿ ಹೇಳಿದ್ರು ಅವರು. ಹೀಗಾಗಿ ಭಾವ ಅಂದ್ರೆ ಏನು, ಅಭಾವ ಅಂದ್ರೆ ಏನು ಅಂತೇಳಿ ತಿಳಿಸೋ ಸಲುವಾಗಿ ಟಿಪ್ಪಣಿ ಕೊಟ್ಟಿದ್ದಾರೆ. ಮೊದಲು ನೀವು ಭಾವ ಅಂದ್ರೆ ಏನಂತ ಅರ್ಥ ಮಾಡ್ಕೋರಿ. ವಿಧಿಮುಖ ಪ್ರತೀತಿಕ ವಿಶೇಷೋ ಭಾವುಕೈ. ಭಾವ ಅಂದ್ರೇನು? ವಿಧಿಮುಖ ಪ್ರತೀತಿಕ ವಿಶೇಷೋ ಭಾವುಕೈ. ಐತಿ ಅನ್ನುವ ಜ್ಞಾನಕ್ಕೆ ಯಾವುದು ವಿಷಯವಾಗಿರುತ್ತದೆಯೋ ಅದು ಭಾವ. ಹೌದಾ? ಅಯಂ ಘಟಃ ಅಂದಿವಿ. ಈಗ ಇದು ಘಟವಿರುತ್ತದೆ ಅನ್ನೋದು ಜ್ಞಾನ. ಇದು ಘಟ ಮೊದಲಿತ್ತೋ ಇಲ್ಲೋ? ಇತ್ತು. ಆಮೇಲೆ ಏನಾಯ್ತು ನಮ್ಗೆ? ಘಟದ ಜ್ಞಾನ ಆತು. ಬ್ರಹ್ಮ ಮೊದಲು ಇತ್ತೋ ಇಲ್ಲೋ? ಇತ್ತು. ಆಮೇಲೆ ನಮ್ಗೆ ಆತು. ಚಲೋ ಆತಲ್ಲ. ಹಾ, ಅಯಂ ಘಟಃ ಅಂದ್ರೆ ಇದು ಘಟವಿರುತ್ತದೆ ಅನ್ನೋದು ಏನು ಘಟದ ಜ್ಞಾನ ಆತು. ಆ ಜ್ಞಾನಕ್ಕೆ ವಿಷಯ ಏನೈತಿ? ಇದೇನು? ಪೆನ್ನು. ಪೆನ್ನು ಅನ್ನೋ ಜ್ಞಾನ ಆತು ನಮಗೆ. ಇದು ಪೆನ್ ಅನ್ನೋ ಜ್ಞಾನ ಆತು. ಈ ಪೆನ್ನಿನ ಜ್ಞಾನಕ್ಕೆ ವಿಷಯ ಏನೈತಿ? ಪೆನ್ನು ಐತಿ. ಪೆನ್ನಿನ ಜ್ಞಾನ ಆತಪ್ಪ ಅಂದ್ರೆ ಅದಕ್ಕೆ ವಿಷಯ ಪೆನ್ನೇ. ಮೈಕಿನ ಜ್ಞಾನ ಆಯ್ತಪ್ಪ ಅಂದ್ರೆ ಅದಕ್ಕೆ ವಿಷಯ ಮೈಕ. ಪ್ಯಾನಿನ ಜ್ಞಾನ ಆಯ್ತಪ್ಪ ಅಂದ್ರೆ ಅದಕ್ಕೆ ವಿಷಯ ಮೈಕ. ಹಂಗ ಘಟದ ಜ್ಞಾನ ಆಗ್ಬೇಕ. ಘಟದ ಜ್ಞಾನಕ್ಕೆ ವಿಷಯ ಏನೈತಿ? ಘಟ ಐತಿ. ಹಿಂಗ ಐತಿ ಅನ್ನೋ ಜ್ಞಾನಕ್ಕೆ ಯಾವುದು ವಿಷಯ ಆಗೈತಿ? ಯಾವ್ದಾಗೈತಿ? ಘಟ ಆಗೈತಿ. ಅದು ಭಾವ. ಘಟ ಭಾವ. ಘಟ ಭಾವ. ಆಮೇಲೆ ನಿಷೇಧ ಮುಖ ಪ್ರತೀತಿಕ ವಿಶೇಷೋ ಅಭಾವುಕೈ. ನಿಷೇಧ ಮುಖ ಪ್ರತೀತಿಕ ವಿಶೇಷೋ ಅಭಾವುಕೈ. ಪ್ರತೀತಿ ಬೇರೆ, ಪ್ರತೀತ ಬೇರೆ. ಪ್ರತೀತ ಅಂದ್ರೆ ತೋರೋದು, ಪ್ರತೀತಿ ಅಂದ್ರೆ ವಸ್ತುವಿನ ಜ್ಞಾನ. ಗೊತ್ತಾಗ್ತದೆ ಹೇಳೋದು? ಪ್ರತೀತ ಅಂದ್ರೆ ವಸ್ತು, ಪ್ರತೀತಿ ಅಂದ್ರೆ ವಸ್ತುವಿನ ಜ್ಞಾನ. ಗೊತ್ತಾತ? ನಿಷೇಧ ಮುಖ ಪ್ರತೀತಿಕ ಅಂದ್ರೆ ಇಲ್ಲ ಅನ್ನುವ ಜ್ಞಾನಕ್ಕೆ ಯಾವುದು ವಿಷಯವಾಗಿದೆಯೋ ಅದು ಅಭಾವ. ವಾಯೋ ರೂಪಂ ನಾಸ್ತಿ. ವಾಯೋ ರೂಪಂ ನಾಸ್ತಿ. ವಾಯುವಿನೊಳಗ ರೂಪ ಇಲ್ಲ. ವಾಯುವಿನೊಳಗ ರೂಪ ಇಲ್ಲ ಅನ್ನುವ ಜ್ಞಾನ ಆತಿಲ್ಲ ನಮಗೆ. ಯಾವ ಜ್ಞಾನ ಆಗೈತಿ? ಆಗಲೇ ಅದ ಅನ್ನೋ ಜ್ಞಾನ ಆಗಿತ್ತು. ಅಯಂ ಘಟಃ ಅನ್ನುವಾಗ ಅದ ಅನ್ನೋ ಜ್ಞಾನ ಆಗಿತ್ತು. ಈ ವಾಯುವಿನೊಳಗ ರೂಪ ಇಲ್ಲ ಅನ್ನುವ ಯಾವ ಜ್ಞಾನ ಆತು? ಇಲ್ಲ ಅನ್ನೋ ಜ್ಞಾನ ಆತು. ಇಲ್ಲ ಅನ್ನೋ ಜ್ಞಾನ ಅಂದ್ರೆ ಅಭಾವ ಜ್ಞಾನ ಆತು. ಆ ಅಭಾವ ಜ್ಞಾನಕ್ಕೆ ವಿಷಯ ಏನೈತಿ? ಅಭಾವ ಐತಿ. ಭಾವದ ಜ್ಞಾನಕ್ಕೆ ವಿಷಯ ಭಾವ, ಅಭಾವದ ಜ್ಞಾನಕ್ಕೆ ವಿಷಯ ಅಭಾವ. ಮೊದಲು ಭಾವ ಅಂದ್ರೇನು, ಅಭಾವ ಅಂದ್ರೆ ಗೊತ್ತಾತ? ಏನು ಬೇರೆ ಏನಂದ್ರೆ ಅವರು ಇಲ್ಲಿ ಇನ್ನೊಂದು ವಸ್ತು ತಿಳ್ಕೊಬೇಕಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಇನ್ನೊಂದ್ಸಲ ತಿಳ್ಕೊರಿ, ಆಮೇಲೆ ವಿಷಯ ಓದೋಣ. ಘಟ ಹುಟ್ಟೋಕ್ಕಿಂತ ಮೊದಲು ಘಟ ಇಲ್ಲ. ಘಟ ಹುಟ್ಟೋಕ್ಕಿಂತ ಮೊದಲು ಘಟ ಇಲ್ಲ. ಘಟ ಒಡೆದ ಬಳಕನು ಘಟ ಇಲ್ಲ. ಐತೋ? ಇಲ್ಲ. ಹುಟ್ಟಾಕ್ಕಿಂತ ಮೊದಲು ಇಲ್ಲ, ನಾಶ ಆದ ನಂತರ ಇಲ್ಲ. ಎರಡೂ ಕಡೆ ಇಲ್ಲ ಅನ್ನೋದು ಐತಿ. ಆದ್ರೆ ಎಂಥದ್ದು ಇಲ್ಲಪ್ಪ ಅಂತ ಕೇಳಿದ್ರೆ ಘಟ ಹುಟ್ಟೋಕ್ಕಿಂತ ಮೊದಲ ಘಟ ಇಲ್ಲೋ ಅದಕ್ಕೆ ಪ್ರಾಗಭವನ್ರಿ. ಅದಕ್ಕೇನನ್ರಿ? ಪ್ರಾಗಭವನ್ರಿ. ಘಟ ನಾಶ ಆದ ಬಳಕನು ಘಟ ಇಲ್ಲಲೋ ಅದಕ್ಕೆ ಪ್ರಧ್ವಂಸ ಭಾವ. ಗೊತ್ತಾತು? ಘಟ ಅಂದ್ರೆ ಪಟ ಅಲ್ಲ, ಪಟ ಅಂದ್ರೆ ಘಟ ಅಲ್ಲ. ಇದಕ್ಕೆ ಅನ್ಯೋನ್ಯ ಭಾವನ್ರಿ. ಭೇದ ಕುಹಿ ಅನ್ಯೋನ್ಯ ಭಾವ ಕೈ ಅಂತ ಲಕ್ಷಣ ಐತಿ. ಹೌದಲ್ಲ? ಮಾಯ್ಕ್ ಅಂದ್ರೆ ಗ್ರಂಥ ಅಲ್ಲ, ಗ್ರಂಥ ಅಂದ್ರೆ ಮಾಯ್ಕ್ ಅಲ್ಲ. ಇದು ಭೇದ. ಗೊತ್ತಾತಲ್ಲ? ಒಂದು ಪ್ರಾಗಭಾವ. ಹುಟ್ಟೋಕ್ಕಿಂತ ಮೊದಲ ಇಲ್ಲ, ಅದು ಪ್ರಾಗಭಾವ. ನಾಶ ಆದ ಬಳಿಕ ಇಲ್ಲ, ಅದು ಪ್ರಧ್ವಂಸ ಭಾವ. ಘಟ ಅಂದ್ರೆ ಪಟ ಅಲ್ಲ, ಪಟ ಅಂದ್ರೆ ಘಟ ಇಲ್ಲ. ಇದು ಅನ್ಯೋನ್ಯ ಭಾವ. ಇನ್ನು ಮೂರೂ ಕಾಲದೊಳಗೆ ಯಾವುದು ಇರುವುದಿಲ್ಲವೋ ಅದು ಅತ್ಯಂತ ಭಾವ. ವಾಯು ರೂಪಂ ನಾಸ್ತಿ. ವಾಯುವಿನೊಳಗೆ ಎಂದೂ ರೂಪ ಇರಂಗೇ ಇಲ್ಲ. ವಾಯುವಿನೊಳಗ ರೂಪ ಅನ್ನೋದು ಇಲ್ವೇ ಇಲ್ಲ. ಮತ್ತೆ ಎಲ್ಲೈತಿ ರೂಪ? ಅಗ್ನಿ ಒಳಗೈತಿ. ಕಾರಣ ಗುಣ ಎಲ್ಲಿರ್ತಾವ? ಕಾರ್ಯದೊಳಗಿರ್ತಾವ. ಹೌದಲ್ಲ? ಹೀಗಾಗಿ
ರೂಪ ಪ್ರಾರಂಭ ಆಗಿದ್ದೇ ಅಗ್ನಿಯಿಂದ. ಹೀಗಾಗಿ ವಾಯುವಿನೊಳಗೆ ರೂಪ ಇರಂಗಿಲ್ಲ. ಮತ್ತು ಆಕಾಶದೊಳಗೂ ಇರಂಗಿಲ್ಲಲ್ಲ. ಮತ್ತು ಆಕಾಶದ ದೃಷ್ಟಾಂತ ಕೊಡದ್ಬಿಟ್ಟು ವಾಯುದು ಯಾಕೆ ಕೊಡ್ತೀರಿ? ಅಲ್ಲಿ ಆರೋಪಿತ ರೂಪ ಐತಿ. ಅಲ್ಲೇನೈತಿ? ಅದು ವಿವಾದಕ್ಕೆ ಕಾರಣ ಐತಿ. ವಿವಾದ ಇದ್ದದ್ದು ಬಿಟ್ಟು ಬಿಡ್ರಿ, ಬೇಡ. ಸುಮ್ಮನೆ ಯಾಕಂದ್ರೆ ತಂಟೆಗೆ ಹೋಗ್ತೀರಿ, ಅದನ್ನು ಬಿಡ್ರಿ. ವಾಯು ರೂಪಂ ನಾಸ್ತಿ ಅನ್ನುವಲ್ಲಿ ವಿವಾದ ಇಲ್ಲ. ಯಾಕೆ? ಉಭಯ ಪಕ್ಷ ಸಮ್ಮತ ದೃಷ್ಟಾಂತ. ನನಗೂ ನಿನಗೂ ಒಪ್ಪಿಗೆ ಆಗ್ಬೇಕು, ಬೇಡೋ ದೃಷ್ಟಾಂತ. ಹಾಂ, ಅದಕ್ಕೆ ಹೀಗಾಗಿ ವಾಯುವಿನ ದೃಷ್ಟಾಂತವೇ ತೋತಿರ್ತಾರೆ ಹೆಚ್ಚ. ಹೀಗಾಗಿ 3 ಕಾಲದಲ್ಲಿ ಯಾವುದು ಇರುವುದಿಲ್ಲವೋ ಅದು ಅತ್ಯಂತ ಭಾವ. ಹುಟ್ಟೋಕ್ಕಿಂತ ಮೊದಲು ಯಾವುದು ಇರುವುದಿಲ್ಲವೋ ಅದು ಪ್ರಾಗಭಾವ. ನಾಶ ಆದ ನಂತರ ಬಳಿಕ ಯಾವುದು ಇರುವುದಿಲ್ಲವೋ ಅದು ಪ್ರಧ್ವಂಸ ಭಾವ. ಇದು ಅಂದ್ರೆ ಅದು ಅಲ್ಲ, ಅದು ಅಂದ್ರೆ ಇದು ಅಲ್ಲ ಅನ್ನೋದಿದು ಅನ್ಯೋನ್ಯ ಭಾವ. ಇಲ್ಲ ಒಂದು ಅಲ್ಲ, ಅಲ್ಲ ಅನ್ನೋದು ಅನ್ಯೋನ್ಯ ಭಾವ, ಇಲ್ಲ ಅನ್ನೋದು ಸಂಸರ್ಗ ಭಾವ. ಗುರ್ತಾಗತ್ತು? ಗುರ್ತಾಗಲಿಲ್ಲ? ಗುರ್ತಾಗಲಿಲ್ಲ? ಹಂಗೆ ಸಂಸರ್ಗ ಭಾವ ಅಂದ್ರೆ ಒಂದು ಟೀಮ್ ಹೆಸರು. ಅದು ಬಾ ಒಂದಿಟ್ಟು ಟೂಬ್ಲೆಟ್ ಹತ್ತಾಗತ್ತೈತಿಲ್ಲ ಈಗ. ಸಂಸರ್ಗ ಭಾವ ಅಂದ್ರೇನು? ಒಂದು ಟೀಮ್ ಹೆಸರು, ಒಂದು ಗುಂಪದ ಹೆಸರು. ಸಿದ್ಧಾರೂಢ ಟೀಮ್ ಅಂದ್ರೆ ಅದ್ರಾಗ ಒಬ್ಬ ಇರ್ತಾನೋ ಭಾಳ ಮಂದಿ ಇರ್ತಾರೋ. ಆರ್ಮಿ ಒಳಗೆ ಆರ್ಮಿ ಅನ್ನೋದು ಹೆಸರು ಐತಿ ಈಗ, ಹೌದಾ? ಅದ್ರಾಗ ಒಬ್ಬ ಇರ್ತಾರೋ ಭಾಳ ಮಂದಿ ಇರ್ತಾರೋ? ಭಾಳ ಮಂದಿ ಇರ್ತಾರೆ. ಟೀಚರ್ ಸ್ಟಾಫ್ ಅಂದ್ರೆ ಒಬ್ಬ ಇರ್ತಾನೋ ಭಾಳ ಮಂದಿ ಇರ್ತಾರೋ? ಭಾಳ ಮಂದಿ ಇರ್ತಾರೆ. ಹಂಗೆ ಸಂಸರ್ಗ ಭಾವ ಅಂದ್ರೆ ಅದ್ರಾಗ ಭಾಳ ಮಂದಿ ಇರ್ತಾರೆ. ಭಾಳ ಮಂದಿ ಅಂದ್ರೆ ಎಷ್ಟು ಮಂದಿ ರೀ? ಪ್ರಾಗ ಭಾವ ಐತಿ, ಪ್ರಧ್ವಂಸ ಭಾವ ಐತಿ, ಸಾಮೂಹಿಕ ಭಾವ ಐತಿ, ಅತ್ಯಂತ ಭಾವ ಐತಿ. ಎಷ್ಟ ಭಾವ ಅದಾವ? ಈಗ ನಾ ಯಾಕೆ ತಿಳಿಸಾಕತ್ತೀನಿ ಅಂದ್ರೆ ಮುಂದೆ ನಿಮ್ಗೆ ಏನೂ ಅನ್ಸಂಗಿಲ್ಲ. ಇಟ್ಸೊಳ್ಳ ಐತಿ, ಇದು ಅನಿಸ್ತದೆ. ಅದಕ್ಕೆ ಮೊದಲ ನಿಮ್ಗೆ ಹೇಳಾಕತ್ತೀನಿ, ಹೌದಲ್ಲ? ಟ್ರೈನಿಂಗ್ದಾಗ ಯಾಕೆ ಕಷ್ಟ ಕೊಡ್ತಾರಂದ್ರೆ ಮುಂದೆ ಕಷ್ಟ ಆದರೂ ಒಂದು ಸಹನತೆ ಬರಲಿ ಅನ್ನೋ ಸಂಬಂಧನೇ ಟ್ರೈನಿಂಗ್ದಾಗ ಕಷ್ಟ ಕೊಡ್ತಿರ್ತಾರೆ. ಅವ್ರ ಉದ್ದೇಶ ನಿಮ್ಗೆ ತ್ರಾಸ ಮಾಡ್ಬೇಕು ಅನ್ನೋದು ಇರಂಗಿಲ್ಲ. ಮುಂದೆ ಸಂದರ್ಭ ಹೆಂಗೆ ಬರ್ತೀವಿ ಹೇಳಕ್ ಬರಲ್ಲ. ಕಿಂಕರ್ನೂ ಆಗ್ಬೋದು, ಶಂಕರ್ನೂ ಆಗ್ಬೋದು. ಕಿಂಕರ್ ಆದ್ರೂ ಹಂಗೆ ಇರ್ಬೇಕು, ಶಂಕರ್ ಆದ್ರೂ ಹಂಗೆ ಇರ್ಬೇಕು ಅನ್ನೋ ಉದ್ದೇಶದಿಂದನೇ ನಾ ಮೊದಲು ತಿಳಿಸಾಕತ್ತಿರ್ತೀನಿ, ಹೌದಲ್ಲ? ಒಂದು ಅನ್ಯೋನ್ಯ ಭಾವ, ಇನ್ನೊಂದು ಸಂಸರ್ಗ ಭಾವ. ಅಲ್ಲ ಅನ್ನೋದು ಅನ್ಯೋನ್ಯ ಭಾವ. ಏನು? ಅಲ್ಲ ಅಲ್ಲ ಅಂದ್ರೆ ಅಲ್ಲ ಅಲ್ಲ ಅಲ್ಲೋ ಹೋಗಿ ಬರುತ್ತಲ್ಲ, ಅದು ಅಲ್ಲ. ಅಲ್ಲ ಅನ್ನೋದು ಅನ್ಯೋನ್ಯ ಭಾವ, ಇಲ್ಲ ಅನ್ನೋದು ಸಂಸರ್ಗ ಭಾವ. ಸ್ವಲ್ಪ ಲಕ್ಷ ಕೊಡ್ರಿ. ಹೆಸರು ಅವು ಹೆಸರು ನಾವು ಲೌಕಿಕದಾಗ ಬಳಕೆ ಮಾಡದೇ ಇರೋದ್ರಿಂದ ಇವ ಏನು ಹೇಳಾಕತ್ತನಪ್ಪ ಅಂತ ಅನಿಸ್ತೈತಿ, ಅದನ್ನು ಹೊಳ್ಳಿ ನಾನು ನಿಮ್ಗೆ ಹೇಳ್ಕೋತಿರೋದ್ರಿಂದ ಏನಾಕೈತಿ? ಫ್ಲಾಶ್ ಹಾಕಿರ್ತೈತಿ. ಅಲ್ಲಕ್ಕೂ ಇಲ್ಲಕ್ಕೂ ವ್ಯತ್ಯಾಸ ಐತಿ. ಅಲ್ಲ ಅನ್ನೋದಕ್ಕೂ ಇಲ್ಲ ಅನ್ನೋದಕ್ಕೂ ವ್ಯತ್ಯಾಸ ಐತಿ. ಅಲ್ಲ ಅನ್ನೋದು ಅನ್ಯೋನ್ಯ ಭಾವ, ಇಲ್ಲ ಅನ್ನೋದು ಸಂಸರ್ಗ ಭಾವ. ಸಂಸರ್ಗ ಭಾವ ಅಂದ್ರೆ ಇದು ಟೀಮ್ ಹೆಸರು ಅಂತ ಹೇಳಿದ್ರಿ. ಇದ್ರಾಗ ಎಷ್ಟು ಅದಾವ್ರಿ? 4 ಅದಾವ. ಒಂದು ಪ್ರಾಗಭಾವ. ಪ್ರಾಗಭಾವ ಅಂದ್ರೆ ಗೊತ್ತಾಗೈತಿ, ಹುಟ್ಟೋಕ್ಕಿಂತ ಮೊದಲಿಲ್ಲಲ್ಲೋ ಅದು ಪ್ರಾಗಭಾವ. ಒಡೆದ ಬಳಕನೂ ಇರಂಗಿಲ್ಲ ಅನ್ನೋ ಬಳಕ ಅದು ಪ್ರಧ್ವಂಸ ಭಾವ. ಗುರ್ತಾತ? ಹಾಂ. 3 ಕಾಲದಲ್ಲಿ ಯಾವುದು ಇರೋದಿಲ್ಲ ಅದು ಅತ್ಯಂತ ಭಾವ. ಒಂದು ಸಮಯದಾಗ ಇರ್ತೈತಿ, ಮತ್ತೊಂದು ಸಮಯದಾಗ ಇರಂಗಿಲ್ಲ, ಅದು ಸಾಮೂಹಿಕ ಭಾವ. ನಳ ಚಾವಿ ಅಂತಿರೋ, ನಳ ಅಂತಿರೋ, ನೀರಿಂದು ನಳ ತೆಳಗೆ ತಂದು ಕೊಡ ಇಟ್ಟಿವಿ ಅಂದ್ರೆ ಅಲ್ಲಿ ಸಾಮೂಹಿಕ ಭಾವ ಹೋತು. ಆ ಕೊಡ ತೆಗೆದು ಮತ್ತೆ ತೊಗೊಂಡು ಹೋದಿವಿ ಅಂದ್ರೆ ಮತ್ತೆ ಸಾಮೂಹಿಕ ಭಾವ ಹುಡ್ತು. ಮತ್ತೆ ಕೊಡ ತಂದು ಇಟ್ಟಿವಿ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಅಭಾವ ನಾಶ ಆಯ್ತು. ಅದಕ್ಕೆ ಪ್ರಾಗಭಾವನ ಬರಂಗಿಲ್ಲ. ಘಟ ತೆಗೆದು ತೆಗಿಯೋದು ಇಡುದು ಮಾಡ್ತಿರ್ತೀವಿಲ್ಲೋ, ಅದಕ್ಕೆ ಪ್ರಾಗಭಾವನು ಅನ್ನಕ್ಕೆ ಬರಂಗಿಲ್ಲ, ಪ್ರಧ್ವಂಸ ಭಾವನು ಅನ್ನಕ್ಕೆ ಬರಂಗಿಲ್ಲ, ಅತ್ಯಂತ ಭಾವನು ಅನ್ನಕ್ಕೆ ಬರಂಗಿಲ್ಲ. ಇದು ಯಾವಾಗ ಬೇಕಾದ ಕ್ಷಣ ಉತ್ಪತ್ತಿ, ಕ್ಷಣ ಸಾಧಿ ಶಾಂತ. ಇದು ಯಾವ್ದು ಸಾಮೂಹಿಕ ಭಾವಕ್ಕೆ ಏನಂತಾರ? ಸಾಧಿ ಶಾಂತ. ಪ್ರಾಗಭಾವಕ್ಕೆ ಏನಂತಾರ? ಅನಾದಿ ಶಾಂತ. ಅನಾದಿ ಶಾಂತ ಜೋ ಅಭಾವ ಸೋ ಪ್ರಾಗಭಾವ ಕೈಯೇ. ಅನಾದಿ ಐತಿ, ಆದ್ರೆ ಘಟ ಹುಟ್ಟಿದ್ಬೇಕು ಆ ಪ್ರಾಗಭಾವ ನಾಶ ಆಕೈತಿ. ಇದಕ್ಕೇನಂತಾರ? ಅನಾದಿ ಶಾಂತ ಜೋ ಅಭಾವ ಸೋ ಪ್ರಾಗಭಾವ ಕೈ. 3 ಕಾಲ ಮೇ ಜೋ ಅಭಾವ ಸೋ ಅತ್ಯಂತ ಭಾವ ಕೈ. 3 ಕಾಲದಲ್ಲಿ ಯಾವುದು ಇಲ್ಲವೇ ಇಲ್ಲವೋ ಅದು ಅತ್ಯಂತ ಭಾವ. ವಾಯುನೊಳಗ ರೂಪ ಯಾವಾಗಲೂ ಇಲ್ಲ. ಇನ್ನ ಸಾದಿ ಅನಂತ ಜೋ ಅಭಾವ ಸೋ ಪ್ರಧ್ವಂಸ ಭಾವ ಕೈ. ಹುಟ್ಟೈತಿ ಆದ್ರೆ ನಾಶ ಆಗಂಗಿಲ್ಲ. ಏನಾಗೈತಿ? ಹುಟ್ಟೈತಿ ಆದ್ರೆ ನಾಶ ಆಗಂಗಿಲ್ಲ. ಇದಕ್ಕೇನಂತಾರ? ಪ್ರಧ್ವಂಸ ಭಾವ. ಘಟ ಒಡೆದ ಬಳಕ ಏನಾತಲ್ಲಿ? ಪ್ರಧ್ವಂಸ ಭಾವ ಹುಡ್ತು. ಆ ಪ್ರಧ್ವಂಸ ಭಾವ ಎಂದೂ ನಾಶ ಆಗಂಗಿಲ್ಲ. ಅಕಸ್ಮಾತ್ ನಾಶ ಹಾಕದಂದ್ರೆ ಹೊಳ್ಳಿ ಘಟ ಹುಟ್ಟಬೇಕಾಕೈತಿ. ಗೊತ್ತಾತ? ತಿಳಿಲ್ಲ ಅಂದ್ರೆ ಕೇಳ್ಬೇಕು. ನಾ 100 ಸಲ ಬಡಸೋರು ನಮ್ಮವರು ಇರುವಾಗ ಊಟಕ್ಕೆ ನಾಚಬಾರ್ದು. ಇದು ನನ್ನ ತತ್ವ. ಇದು ಊಟಕ್ಕೆ ಬ್ಯಾರೆದವ್ರ ಮನೆಗೆ ಹೋದ್ರೆ ನಾಚ್ರಿ. ಅಲ್ಲಿ ಬ್ಯಾರೆದವ್ರ ಮನೆಗೆ ಹೋದಾಗನು ಊಟ ನೀಡೋ ನಮ್ಮವನೇ ಇದ್ದಾದ್ರೆ ಹೊಳಿತಿ ಚಾನ್ಸ್.
ಕುಡ್ಬೇಕೇನು ಮುಂದೆ ನೆಲ ಹೊರ್ಕೊಂಡ್ ಬಿದ್ದಂಗೆ ಆತ. ಹೌದಿಲ್ಲ? ಬಡಸೋರು ನಮ್ಮವ್ ಇರುವಾಕಾಗಿ ನೀವು ಒಟ್ಟೆ ವಿಚಾರ ಮಾಡಿ 10 ಸಲ ಹೇಳ್ತೇನೆ, ನೀವು ಬೇಕಾದಂಗೆ ಕೇಳಿ. ಪ್ರಾಗಭಾವ ಅಂದ್ರೇನು? ಹುಟ್ಟೋಕ್ಕಿಂತ ಮೊದಲಿಲ್ಲ, ಅದು ಪ್ರಾಗಭಾವ. ಪ್ರಧ್ವಂಸ ಭಾವ ಅಂದ್ರೇನು? ನಾಶ ಆದ ಬಳಕೆ ಇಲ್ಲ, ಅದು ಪ್ರಧ್ವಂಸ ಭಾವ. ಅತ್ಯಂತ ಭಾವ ಅಂದ್ರೇನು? ಒಟ್ಟ ಇಲ್ಲ, ಅದು ಅತ್ಯಂತ ಭಾವ. ಸಾಮೂಹಿಕ ಭಾವ ಅಂದ್ರೇನು? ಒಂದು ಸಮಯದಾಗ ಇರ್ತೈತಿ, ಒಂದು ಸಮಯದಾಗ ಇರಂಗಿಲ್ಲ, ಇದು ಸಾಮೂಹಿಕ ಭಾವ. ನೀರಿನ ತಳಗ, ಚಾವೆ ತಳಗ, ನಳದ ತಳಗ ಕೊಡ ತಂದಿಟ್ಟಿವಿ, ಅಲ್ಲಿ ಸಾಮೂಹಿಕ ಭಾವ ಹೋತು. ಮತ್ತು ಕೊಡ ತೆಗೆದಿವಿ, ಅಲ್ಲಿ ಸಾಮೂಹಿಕ ಭಾವ ಹುಡುತು. ಮತ್ತೆ ತಂದಿಟ್ಟಿವಿ, ಮತ್ತೆ ನಾಶ ಆಯ್ತು. ಮತ್ತೆ ತೆಗೆದಿವಿ, ಮತ್ತೆ ಹುಡ್ತು. ಇದು ಸಾಮೂಹಿಕ ಭಾವ. ಇವು 4 ಅಭಾವ ಕೂಡಿ ಅದಕ್ಕೊಂದು ಹೆಸರಿಟ್ರು, ಸಂಸರ್ಗ ಭಾವ ಅಂತೇಳಿ. ಗೊತ್ತಾಯ್ತು? ಸಂಸರ್ಗ ಭಾವ ಅಂತ ಯಾರು ಅಂದ್ರೆ ಅಲ್ಲಿ ನೀವು ಏನು ಥಿಂಕ್ ಮಾಡ್ಬೇಕು? ಪ್ರಾಗಭಾವ, ಪ್ರಧ್ವಂಸ ಭಾವ, ಸಾಮೂಹಿಕ ಭಾವ, ಅತ್ಯಂತ ಭಾವ, ಇವು 4 ಅದಾವದ್ರಾಗ ಅಂತ ತಿಳ್ಕೊಂಡ್ಬಿಡ್ಬೇಕು. ಗೊತ್ತಾಯ್ತು? ಇಂಡಿಯಾ ಟೀಮ್ ಅಂದ್ರೆ ಎಷ್ಟು ಮಂದಿ ಪ್ಲೇಯರ್ಗಳು ನಿಮ್ಗೆ ಪಟ್ ಗೊತ್ತಾಗ್ತದೇನು? ಯಾಕಂದ್ರೆ ಅದು ದಿನ ಬಳಕೆ ಆಗಿಬಿಟ್ಟೈತಿ, ಅದು ಗೊತ್ತಾಕೈತಿ. ಇದು ಬಳಕೆ ಇಲ್ಲ, ಗೊತ್ತಾಗಂಗಿಲ್ಲ ಅಷ್ಟೇ. ಅಭಾವಗಳ ಬಗ್ಗೆ ಗೊತ್ತಾತ? ಹಾಂ, ಇದು ತಿಳಿಸಿ ಕೊಡ್ಬೇಕಾದ್ರೆ ಪ್ರಭಾಕರ ಜ್ಞಾನ ಇದ್ದಾಗ ಮಾತ್ರ ಇಲ್ಲಿ ಹೇಳಕ್ಕೆ ಬರೋದು. ವಿಚಾರ ಚಂದ್ರೋದಯ ನಾ ಗ್ರಂಥ ಹೇಳ್ತೀನಿ ಅಂತ ನೀ ಕೈ ಎತ್ತಬೇಕಾಗಿತ್ತು ಅಂದ್ರೆ ಮೊದಲು ವಿಚಾರ ಸಾಗರ ಗ್ರಂಥ ಆಗಿರ್ಬೇಕು. ಯಾವನಿಗೆ ವಿಚಾರ ಸಾಗರ ಆಗಿರ್ತದೆ ಅವನಿಗೆ ವಿಚಾರ ಚಂದ್ರೋದಯ ಹಾಕ್ಬೇಕು. ಇನ್ನು ಯಾರು ವಿಚಾರ ಸಾಗರ ಹೇಳ್ತೀನಿ ಅಂತಿರ್ತಾರೆ ಅವ್ರಿಗೆ ಪ್ರಭಾಕರ ಆಗಿರ್ಬೇಕು. ಹೇಳ್ತಾರೆ, ಶಬ್ದಶೈಲಿರ್ತಕ್ಕಂಥದ್ದು ಹೇಳ್ತಾರೆ. ವಿಶೇಷವಾಗಿ ನಿಮಗೆ ಹೇಳಬೇಕು ಅಂದ್ರೆ ಮೇಲಿನ ಗ್ರಂಥಗಳಾದವು ಅಂದ್ರೆ ತೆಳಗಿನ ಗ್ರಂಥಗಳಾಗ ನಿಮಗೆ ಸುಲಭವಾಗಿ ತಿಳಿಸ್ಕೊಡೋದು ಜ್ಞಾನ ಇರ್ತದೆ. ಅದು ಯಾಕೆ ಪ್ರಭಾಕರ ಜ್ಞಾನ ಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ, ಗೊತ್ತಾಗ್ತದೆ. ಇಲ್ಲಿ ಅಭಾವ ಮ್ಯಾಗ ಬಂದೈತಿ ಟಿಪ್ಪಣಿ. ಹೌದಲ್ಲ? ಆಕಾಶದ 5 ತತ್ವ ಹೇಳುವಂಥ ಸಮಯದೊಳಗೆ ಕಾಮ ನಾನೂ ಅಲ್ಲ ಮತ್ತಿದು ನಂದೂ ಅಲ್ಲ ಅನ್ನುವ ಸಂದರ್ಭದೊಳಗೆ ಬಂದೈತಿ. ವಿಚಾರ ಚಂದ್ರದೊಳಗೆ 3ನೇ ಕಲಾ ಒಳಗೆ ಆಕಾಶದ 5 ತತ್ವ ಹೇಳುವಂಥ ಸಂದರ್ಭದೊಳಗೆ ಈ ಟಿಪ್ಪಣಿ ಬಂದೈತಿ. ಗೊತ್ತಾತ? ಟಿಪ್ಪಣಿ ಸಂಖ್ಯೆ 51 ಸಿಕ್ಕೈತಿ. कार्य की उत्पत्ति से पूर्व जो अभाव सो प्राग अभाव है. ಗೊತ್ತಾತು? ನಾ ಇಟ್ಟ ಹೇಳಿದ್ದು ಕಾರ್ಯ ಅಂದ್ರೇನು? ಉತ್ಪನ್ನ ಹೋವೆ ಸೋ ಕಾರ್ಯ ಕೈಯೇ. ಯಾವುದು ಹುಟ್ಟಿರ್ತದೆ ಜಗತ್ತಿನಾಗ ಅದೆಲ್ಲಕ್ಕೂ ಕಾರ್ಯ ಅನ್ಬೇಕು. ಘಟ ಹುಟ್ಟೋಕ್ಕಿಂತ ಮೊದಲು ಘಟದ್ದೇನಿತ್ತು? ಪ್ರಾಗ್ ಅಭಾವ ಇತ್ತು. ಘಟ ಹುಟ್ಟೋಕ್ಕಿಂತ ಮೊದಲು ಘಟದ್ದೇನಿತ್ತು? ಪ್ರಾಗ್ ಅಭಾವ ಇತ್ತು ಅಂತ ಹೇಳ್ತಾರೆ. ಎಲ್ಲಿತ್ತು ಅಂತ ಕೇಳಿದ್ರೆ ಏನು ಮಾಡ್ತೀವಿ? ಎಲ್ಲಿ ಹಾಕಿರ್ಲಕ್ಕ ಅದಂತೂ ಒಂದು ಏನು ಮಾಡ್ತೀರಿ? ಮೊದಲು ಹುಟ್ಟೋಕ್ಕಿಂತ ಮೊದಲು ಇರ್ಲಾರ್ದಕ್ಕೆ ಪ್ರಾಗ್ ಅಭಾವ ಅನ್ಬೇಕ್ರಿ. ತಿಥಿ ಐತಿಯೋ ಅಕಸ್ಮಾತ್ ಮುಂದೊಂದು ಕೇಳದಪ್ಪ ಅಂದ್ರೆ ಏನು ಮಾಡೋ? ಘಟದ ಪ್ರಾಗಭಾವ ಎಲ್ಲಿತ್ತಪ್ಪ? ಇತ್ತು ಅಂತ ಹೇಳಿದ್ರೆ ಮತ್ತೆ ನೀ ಮೊದಲು ಎಲ್ಲಿದ್ದೆಪ್ಪ ಅಂತ ಕೇಳಿದ್ರೆ ಹೇಳ್ತಿಲ್ಲ. ನಾ ಇಂಥ ಊರಿದ್ರಿ ಅಲ್ಲಿ ಬಿಟ್ಟು ಬಂದು ಹುಬ್ಳ್ಯಾಗ ಅದೀನಿ ರೀ ಅಂತ ಹೇಳ್ತಿರಲ್ಲ. ಘಟ ಹುಟ್ಟೋಕ್ಕಿಂತ ಮೊದಲು ಘಟದ ಯಾಕೆ ಟ್ಯೂಬ್ಲೈಟ್ ಹತ್ತಲ್ಲ ಬಟನ್ ಹೊಟ್ಟೆ ಒಂದಿಟ್ಟು ಎಲ್ಲಿತ್ತು ಪ್ರಾಗಭಾವ ಅಂತ ಕೇಳಿದ್ರೆ ಕಪಾಲ್ದಾಗಿತ್ತು. ಎಲ್ಲಿತ್ತು ಅಂತ ಕೇಳಿದ್ರೆ ಕಪಾಲ್ದಾಗಿತ್ತು. ಕಪಾಲ ಅಂದ್ರೆ ಕೊಡದ 2 ಭಾಗಗಳು, ಬಿಡಿ ಭಾಗಗಳು. ಗುರ್ತಾತ? ಆತು. ಜಗತ್ತಿನ ಪ್ರಾಗಭಾವ ಐತೋ ಇಲ್ಲ? ಜಗತ್ತು ಹುಟ್ಟೋಕ್ಕಿಂತ ಮೊದಲ ಜಗತ್ತಿನ ಪ್ರಾಗಭಾವ ಇತ್ತು. ಎಲ್ಲಿತ್ತು? ಮಾಯೆ ಒಳಗಿತ್ತು. ಸಿದ್ಧಾಂತಕ್ಕೂ ಕುಣಿಸ್ಬೇಕ. ಘಟ ಹುಟ್ಟೋಕ್ಕಿಂತ ಉತ್ಪನ್ನ ಹೋಗಿಸುವ ಕಾರ್ಯಕ್ಕೆ ಏನು ನಾವು? ಜಗತ್ತು ಹುಟ್ಟೈತಿ, ಘಟ ಹುಟ್ಟೈತಿಲೋ? ಹುಟ್ಟೈತಿ. ಘಟ ಹುಟ್ಟೈತಿ ಅನ್ಬೇಕಾದ ಮೊದಲಿತ್ತೇನು? ಇಲ್ಲ. ಇಲ್ಲ ಅನ್ಬೇಕಾದೇನು? ಪ್ರಾಗಭಾವ. ಎಲ್ಲಿತ್ತು? ಕಪಾಲದಾಗಿತ್ತು. ಜಗತ್ತು ಹುಟ್ಟೈತಿಲೋ? ಹುಟ್ಟೈತಿ. ಹುಟ್ಟೋಕ್ಕಿಂತ ಮೊದಲಿದ್ರದ್ದೇನಿತ್ತು? ಪ್ರಾಗಭಾವ ಇತ್ತು. ಎಲ್ಲಿತ್ತು? ಮಾಯ ಒಳಗಿತ್ತು. ಹಿಂಗೆ ಬರ್ಬೇಕ. ಮಂಗ್ಯಾನ ಬಾಲಿದ್ದಂಗೆ ಲಂಕಾಕ್ಕೆ ಹೋಗಿ ಸುಟ್ಟನು. ಉದ್ದ ಎಷ್ಟು ತಾರೀಕು ಸುಟ್ಟು ಕೆಟ್ಟು ಉದ್ದಾಗ ಕರ್ತದೆ. ಕಾರ್ಯಕ್ಕೆ ಉತ್ಪತ್ತಿಸಿಯ ಪೂರ್ವ ಜೋ ಅಭಾವ ಸೊ ಪ್ರಾಗಭಾವ. ಅದು ಯಾವಾಗ ಬೇಕಾದ್ರೆ ಹುಟ್ಟೋಕ್ಕಿಂತ ಮೊದಲದ್ರದ್ದು ಪ್ರಾಗಭಾವ ಇರಾಕಬೇಕು. ನಾಶಕ್ಕೆ ಅನಂತರ ಜೋ ಅಭಾವ ಸೊ ಪ್ರಧ್ವಂಸ ಭಾವ. ಒಡೆದ ಬಳಕ ನಾಶ ಆದ ಬಳಕ ಕಾರ್ಯವು ನಾಶ ಆದ ನಂತರ ಏನಾಯ್ತು? ಪ್ರಧ್ವಂಸ ಭಾವ. ನಾಶ ಆದ ಬಳಕೂ ಇಲ್ಲ. ಇಲ್ಲ ಅಂದ್ರೆ ಏನಿಲ್ಲ? ಪ್ರಧ್ವಂಸ ಭಾವ ಇಲ್ಲ. ಗೊತ್ತಾಗ್ತದೆ? ಗಡಿಗೆ ಹೊಡೆದ್ಬೇಕಪ್ಪ, ಗಡಿಗೆ ಪ್ರಧ್ವಂಸ ಹುಡ್ತು. 3 ಕಾಲ ಮೇ ಜೋ ಅಭಾವ ಸೋ ಅತ್ಯಂತ ಭಾವ. 3 ಕಾಲದೊಳಗೆ ಯಾವ್ದಿರಂಗಿಲ್ಲ ಅದು ಅತ್ಯಂತ ಭಾವ. ಬಂಜಿಮಗ ಅದಾನ? ಎಲ್ಲಾರ ಅದಾನ? ಅದೇನೈತಿ? ಅತ್ಯಂತ ಭಾವ. ವಾಯುನೊಳಗೆ ರೂಪ ಐತಿ? ಇಲ್ವೇ ಇಲ್ಲ. ನಮ್ಮ ಸ್ವರೂಪದಾಗ ಸುಖ ದುಃಖ ಅದಾವ? ಇಲ್ಲ. ನಮ್ಮ ಆತ್ಮ ಸ್ವರೂಪದಾಗ ಸುಖ ದುಃಖಗಳದಾವೇನು? ಇಲ್ಲ. ಬಂದ ಮೋಕ್ಷ ಐತೇನು? ಇಲ್ಲ. ಇವೆಲ್ಲ ಎಲ್ಲದಾವ? ಅಂತ ಕಣದಲ್ಲಿದ್ದಾವೆ. ಗೊತ್ತಾಯ್ತೇನು? ಅವು ಅಂತ ಕಣದು ತೊಗೊಂಡು ನಮ್ಮ ಮೇಲೆ ಹಾಕೊಳ್ಳೋದು.
ಅದು ಹೆಂಗಂದ್ರೆ ಅದು ಗಾದೆ ಮಾತು ಹೇಳ್ತಿರ್ತಾರೆ, ಗಾದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಬೀದಿಗೆ ಹೋಗ ಮಾರಮ್ಮ ನಮ್ಮ ಮನೆಗಿಟ್ಟು ಬಾರಮ್ಮ. ಮಾರಮ್ಮ ಅಂದ್ರೇನು ಕಾಡೋದಿಲ್ಲ, ಸುಮ್ಮ ತನ್ನಟಕತ ಆಕೆ ಹಾದಿ ಮೇಲೆ ಹೊಂಟಾಳ, ತನ್ನಟಕತ ಆಕೆ ಹಾದಿ ಮೇಲೆ ಹೊಂಟಾಳ, ನಮ್ಮ ಮನೆಗಿಟ್ಟು ಬಾ ಅಂತ ನಾವೇ ಆಮಂತ್ರಣ ಕೊಟ್ರೆ ಚಲೋ ಅದು. ಹಂಗ ಇವೆಲ್ಲ ಬೀದಿ ಹೋಗ ಮಾರಮ್ಮ ಅಂದ್ರೆ ಇವೆಲ್ಲ ಸುಖ ದುಃಖಗಳು, ಕಷ್ಟ ದುಃಖಗಳು, ಮೋಹ ಬಂಧಗಳು, ಕಾಮ ಕ್ರೋಧಾದಿಗಳು ಇವೆಲ್ಲ ಎಲ್ಲಿ ಅದಾವಪ್ಪ ಅಂದ್ರೆ ಅಂತ ಕಣ್ದಲ್ಲಿ ಅದಾವ. ನಮ್ಮಲ್ಲಿಟ್ಟು ಬಾರಮ್ಮ ಅಂತ ಆತ್ಮನ ಮೇಲೆ ಹಾಕೋಣ. ಅದು ಇಲ್ಲಿ ಹಾಕೊಂಡ ಬಂದಕ್ಕೆ ಕಾರಣ ಇದೆ ಇಟ. अन्य वस्तु से जो अन्य वस्तु का भेद सो अन्योन्य भाव है. ಒಂದು ವಸ್ತುವಿನೊಡನೆ ಇನ್ನೊಂದು ವಸ್ತುವಿಂದ ಏನು ಭೇದ ಹೇಳ್ತೀವಿ ಅದಕ್ಕೇನನ್ಬೇಕು, ಅನ್ಯೋನ್ಯ ಭಾವ ಅನ್ಬೇಕು. ಘಟದ ಪಟದೊಡನೆ ಹೇಳು, ಪಟದ ಘಟದೊಡನೆ ಹೇಳು, ಮಾಯ್ಕದ ಮೊಬೈಲ್ ಜೋಡಿ ಹೇಳು, ಮೊಬೈಲ್ದು ಮೈಕ್ ಜೋಡಿ ಹೇಳು, ಭೇದಕ್ಕೂ ಹಿ ಅನ್ಯೋನ್ಯ ಭಾವ ಕೈ. ಮೊದಲು ಹೇಳ್ದತ್ತೀರಿ ಸ್ವಲ್ಪ ಪಟ ಗೊತ್ತಾಗತ್ತದ. इस रीति से अभाव 4 प्रकार का है. ಈ ರೀತಿಯಾಗಿ ಅಭಾವಗಳು ಎಷ್ಟು ಪ್ರಕಾರ ಅದಾವ? 4 ಪ್ರಕಾರ ಅದಾವ. ನಿಮ್ಗೆ ಅಭಾವ ಎಷ್ಟು ಅದಾವ ಅಂತ ಹೇಳ್ತ ಮೊದಲ 2. ಮೊದಲನೇದೇವದು ಅನ್ಯೋನ್ಯ ಭಾವ, ಎರಡನೇದೇವದು ಸಂಸರ್ಗ ಭಾವ. ಹೌದಾ? ಈಗ ಇಲ್ಲಿ ಯಾವ್ಯಾವ ಹೇಳಿದ್ರು ಯಾವ್ಯಾವೆಲ್ಲ ಕಂಡು ಹಿಡಿಯರು ನೋಡು. ನೋಡ್ರಿ, ಅನ್ಯೋನ್ಯ ಭಾವ ಅಂತ ಒಂದು ಹೇಳಿದ್ರೆ ಅದನ್ನ ತೆಗೆದಿಟ್ಬಿಡ್ರಿ. ಏನು ಉಳಿತಾವದು? ಸಂಸಾರ ಭಾವ ಉಳಿತು. ಸಂಸಾರ ಭಾವ ಎಷ್ಟು ಹೇಳಿದ್ರಿ? ಅದನ್ನೆಲ್ಲ ಗಮನ ಹರಿಸಬೇಕು. ಎಷ್ಟು ಹೇಳಿದ್ರು? 3 ಹೇಳಿದ್ರು. ಯಾವ್ಯಾವ 3? ಪ್ರಾಗಭಾವ ಹೇಳಿದ್ರು, ಪ್ರಧ್ವಂಸ ಭಾವ ಹೇಳಿದ್ರು, ಅತ್ಯಂತ ಭಾವ ಹೇಳಿದ್ರು. ಯಾವಾಗ ಬಿಟ್ರು? ಸಾಮೂಹಿಕ ಭಾವ ಬಿಟ್ರು. ಯಾವಾಗ ಬಿಟ್ರಿ ಇಲ್ಲಿ? ಸಾಮೂಹಿಕ ಭಾವ ಬಿಟ್ರು. ಯಾಕೆ ಬಿಟ್ರು? ಬಹುಶಃ ಬರೆಯಾಗ ನೆನಪು ಬಂದಿಲ್ಲ. ಬರೆಯುವಾಗ ಪಂಡಿತ್ ಪಿತಾಂಬರಿಗೆ ನೆನಪು ಬರಾಕಿಲ್ಲ. ಅಂದ್ರೆ ಇಲ್ಲಿ ನವೀನ್ ನೈಯಾಯಿಕರ ಮತದ ಅನುಸಾರವಾಗಿ ಅಭಾವ ತಗೊಂಡಾರ ಅಂತ ತಿಳ್ಕೊಬೇಕು. ಪ್ರಾಚೀನ ನೈಯಾಯಿಕರು 5 ಅಭಾವಗಳು ಹೋಗ್ತಾರೆ. ಸಂಸಾರ್ಗ ಅಭಾವ 4, ಅನ್ಯೋನ್ಯ ಅಭಾವ 1, 5. ನವೀನ್ ನೈಯಾಯಿಕರು ಸಾಮೂಹಿಕ ಅಭಾವ ಒಪ್ಪೋದಿಲ್ಲ. ನವೀನ್ ನಾಯಕರು ಸಾಮೂಹಿಕ ಭಾವ ಒಪ್ಪೋದಿಲ್ಲ. ಬಿರ್ಲಿ, ಅವ್ರು ನಮ್ಗೇನು ಅವಶ್ಯಕತೆ ಇಲ್ಲ. ಅವ್ರು ಜಗಳಾಡಿ ಹೊಡೆದಾಡಿ ಸಾಯ್ಲಿ. ಅವ್ರು ಬೇಕಾದ್ರೆ ಸಾಮೂಹಿಕ ಭಾವ ಒಪ್ಪಲಿ, ಬೇಕಾದ್ರೆ ಒಪ್ಪದೇ ಇರಲಿ. ಇವ್ರು ಅವ್ರವ್ರು ಒಪ್ಪಲಿ, ಬೇಕಾದ್ರೆ ಇವಾರು ಒಪ್ಪಲಿ, ಇವ್ರವ್ರು ಬಿಡ್ಲಿ, ಬೇಕಾದ್ರೆ ಅವ್ರವ್ರು ಬಿಡ್ಲಿ, ಅದನ್ನು ಬೇಡ. ಆದ್ರೆ ಅಭಾವಗಳ ಬಗ್ಗೆ ನಮಗೆ ಜ್ಞಾನ ಕೊಡಾಕತ್ತಾರೋ ಇಲ್ಲೋ ಪಂಡಿತ್ ಪಿತಾಂಬರಿಜವ್ರು? ಕೊಡಾಕತ್ತಾರ ಇಲ್ಲೋ? ಇಷ್ಟು ಅಭಾವ ಅದಾವ ಅಂತ ಹೇಳ್ಬೇಕಾಗಿತ್ತಲ್ಲ, ಯಾಕೆ ಹೇಳಿಲ್ಲ? ಅವ್ರದ್ದು ಬಿಟ್ಟು ಬಿಡ್ರಿ, ಅವ್ರು ಹೋಗ್ಲೇಕ. ಅವ್ರು ನಮಗೆ ಸಂಬಂಧ ಇಲ್ಲ. ನಮ್ಗೆ ಅಭಾವ ಬಗ್ಗೆ ಜ್ಞಾನ ಕೊಡಾಕತ್ತಾರ, ಮತ್ತು ಅವ್ರವ್ರು ಹೇಳ್ಬೇಕಾಗಿತ್ತಲ್ಲ. ಅವ 5 ಒಪ್ಪಲಿ, ಅವ 4 ಒಪ್ಪಲಿ, ಅವ್ರ ಅವಶ್ಯಕತೆ ನಮಗಿಲ್ಲ. ಮತ್ತು ಅಭಾವ ಬಗ್ಗೆ ಜ್ಞಾನ ಕೊಡಾಕತ್ತೀರ ಅನ್ಬೇಕು, ಅದನ್ನೂ ಒಂದು ಕೊಡ್ಬೇಕಾಗಿತ್ತು. ಮತ್ತೆ ಎಲ್ಲ ಕೂಡ ಬಿಡಬೇಕಾಗಿತ್ತು. ನಾ ಕೇಳೋ ಪ್ರಶ್ನೆ ಕರೆಕ್ಟ್ ಐತಿಲ್ಲ? ಏನು ತಪ್ಪು ಕೇಳಾಯ್ತು? ನಾವು ಸಿದ್ಧಾಂತಕ್ಕೆ ಏನು ಉಪಯೋಗ ಐತಿ? ಉಪಯೋಗ ಐತಿ. ಮುಂದೆ ಅನ್ಯೋನ್ಯ ಭಾವ ಉಪಯೋಗ ಐತಿ. ಮತ್ತು ಭೇದ ಹೇಳ್ದಂಗೆ ಹಾಕದ ನೀ ಬ್ಯಾರೆ ಏನೈತಂದ್ರೆ, ಇಲ್ಲಿ ಅಭಾವ ಎದ್ರ ಬಗ್ಗೆ ಹೇಳಾಕತ್ತಾರ ಅವರು? ಕಾಮ, ಶೋಕ, ಕಾಮ. ಕೆಲವೊಂದು ವಿಷಯಗಳು ಕಷ್ಟ ಬಂದಾಗ ಸ್ವಲ್ಪ ಹಿಡಿತದಿಂದ ಹೋಗ್ಬೇಕಾಕೈತಿ. ಹೌದಲ್ಲ? ಪರಿಸ್ಥಿತಿ ಗಂಭೀರ ಇದ್ದಾಗ ಖರ್ಚು ಕೈ ಬಿಟ್ಟು ಖರ್ಚು ಮಾಡ್ತೀವಿ? ಇಲ್ಲ, ಹಿಡಿತದಿಂದ ಖರ್ಚು ಮಾಡ್ತೀವಲ್ಲ. ಈ ಪರಿಸ್ಥಿತಿ ಗಂಭೀರ ಐತಿ, ಪರಿಸ್ಥಿತಿ ಗಂಭೀರ ಐತಿ, ಅದಕ್ಕೊಂದಿಟ್ಟು ಹಿಡಿತನಾಗ ಖರ್ಚು ಮಾಡ್ಬೇಕಾಕೈತಿ. ಹೌದಾ? ಶೋಕ, ಕಾಮ, ಕ್ರೋಧ, ಮೋಹ, ಭಯ, ಈ ಆಕಾಶದ 5 ತತ್ವಗಳ ಬಗ್ಗೆ ಹೇಳಾಕತ್ತಾರ. ಇವು ನಾನೂ ಅಲ್ಲ ಮತ್ತು ನನ್ನೂ ಅಲ್ಲ. ಯಾಕಪ್ಪ ಅಂದ್ರೆ ಇವು ನನ್ನಂತಕ್ಕೆ ಒಂದ್ಸಲ ಇರ್ತಾವ, ಒಂದ್ಸಲ ಇರಂಗಿಲ್ಲ. ಇರ್ತಾವ ಅಂದ್ರೆ ಭಾವ, ಇರಂಗಿಲ್ಲ ಅಂದ್ರೆ ಅಭಾವ. ಈ ಶೋಕ, ಕಾಮ, ಕ್ರೋಧ, ಮೋಹ, ಭಯ ಅನ್ನೋದು ಇವು ಗುಣಗಳದಾವ. ಏನದಾವ? ಇವು ಗುಣಗಳದಾವ. ಯಾಕೆ ಗುಣಗಳಂತೀರಿ ಇವಕ್ಕೆ? ಆಗಮ ಪಾಯಿನೋ ಗುಣ, ಗುಣಗಳು ಬರ್ತಾವ ಹೋಗ್ತಾವ. 1 ಗುಣ ಅಂತ ಎದಕ್ಕೆ ಕರಿಬೇಕು ಅಂತ ಕೇಳಿದ್ರೆ, ದ್ರವ್ಯ ಕರ್ಮ ಸೇ ಭಿನ್ನ ಹುವೆ, ಜಾತಿ ಮಾತ್ರಕ ಆಶ್ರಯ ಹುವೆ, ಸೊ ಗುಣ ಕೈ. ಗುಣ ಅಂದ್ರೆ ಸ್ವತಂತ್ರವಾಗಿ ಇರೋದಿಲ್ಲ. ನೀಲೋ ಘಟಃ ಅಂತ ಅಂತೀವಿ ನಾವು. ಏನಂತೀವಿ? ನೀಲೋ ಘಟಃ, ನೀಲ ಬಣ್ಣ ಕಪ್ಪು ಬಣ್ಣ ಕಂದು ಬಣ್ಣ ಉಳ್ಳದು ಘಟವಿರುತ್ತದೆ. ಸುಟ್ಟು ಬಳಕ ಕಂದು ಬಣ್ಣ ಹಾಕೈತಿಲ್ಲ ಘಟದ್ದು, ಕಂದು ಬಣ್ಣ ಉಳ್ಳದು ಘಟವಿರುತ್ತದೆ ಅಂತ ನಾವು ಅಂದೀವಿ. ಆ ನೀಲ ಬಣ್ಣವನ್ನ ತೆಗೆದುಕೊಂಡು ಬಾ ಅಂತಂದ್ರೆ ತರಾಕ್ ಬರ್ತೈತಿ? ಬರಲ್ಲ. ಘಟಕ್ಕೆ ಬಿಟ್ಟು ಇರಂಗಿಲ್ಲ, ಅದು ಸ್ವತಂತ್ರ ಇಲ್ಲವೇ ಇಲ್ಲ. ಹೌದಲ್ಲ? ಇಲ್ಲಿ ಸಾಮೂಹಿಕ ಅಭಾವ ಕೊಟ್ಟಿಲ್ಲ ಅವರು.
ಸಾಮೂಹಿಕ ಅಭಾವ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದ್ರೆ, ಸಾಮೂಹಿಕ ಅಭಾವ ಎದರ್ದು ಹೇಳ್ಬೇಕ್ರಿ ಅಂತ ಕೇಳಿದ್ರೆ ಮೂರ್ತ ದ್ರವ್ಯದ್ದು ಸಾಮೂಹಿಕ ಅಭಾವ ಹೇಳಬೇಕು. ಏನನ್ಬೇಕು? ಸಾಮೂಹಿಕ ಅಭಾವ ಎದರ್ದು ಹೇಳ್ಬೇಕು? ಮೂರ್ತ ದ್ರವ್ಯದ್ದೇ ಸಾಮೂಹಿಕ ಅಭಾವ ಹೇಳಬೇಕು. ಹಂಗಂದ್ರೆ ಏನ್ರಿ ಹೇಳೋಣ ಸುಮಂಗ? ಹೇಳೋಣ. ಮೂರ್ತ ದ್ರವ್ಯ ಅಂದ್ರೆ ತೋರ್ಸಾಕ್ ಬರ್ಬೇಕು ಆ ವಸ್ತು. ಆ ವಸ್ತು ಏನ್ ಮಾಡ್ಬೇಕು? ತೋರ್ಸಾಕ್ ಬರಬೇಕು. ಘಟದ ಪ್ರಾಗಭಾವ ಹೇಳ್ಬೇಕಾದ್ರೆ ಘಟ ತೋರ್ಸಾಕ್ ಬರ್ತೈತಿ. ಘಟದ ಪ್ರಧ್ವಂಸ ಅಭಾವ ಹೇಳ್ಬೇಕಾದ್ರೆ ಘಟ ತೋರ್ಸಾಕ್ ಬರ್ತೈತಿಲ್ಲ ವಸ್ತು, ಹೌದಲ್ಲ? ಈ ಮೂರ್ತ ದ್ರವ್ಯದ್ದೇ ಸಾಮೂಹಿಕ ಅಭಾವ ಹೇಳ್ಬೇಕಂದ್ರ ಈ ಕಾಮ ಅನ್ನೋದು ತೋರ್ಸಾಕ್ ಬರಂಗಿಲ್ಲ. ದ್ರವ್ಯದ್ದು ಸಾಮೂಹಿಕ ಅಭಾವ ಹೇಳ್ಬೇಕು, ಗುಣದ್ದು ಸಾಮೂಹಿಕ ಅಭಾವ ಹೇಳ್ಬಾರ್ದು. ಸಾಮೂಹಿಕ ಅಭಾವ ಎದ್ರದ್ದು ಹೇಳ್ಬೇಕು? ದ್ರವ್ಯದ್ದು ಹೇಳ್ಬೇಕು. ಗುಣಕ್ರಿಯಾ ಆಶ್ರಯತ್ವಂ ದ್ರವ್ಯ. ಯಾವುದು ಗುಣ ಕ್ರಿಯಾ ಆಶ್ರಯ ಹುವೆ ಸೊ ದ್ರವ್ಯ ಕೈ. ಗುಣಕ್ಕೂ ಕ್ರಿಯಾಕ್ಕೂ ಯಾವ್ದು ಆಶ್ರಯ? ಗುಣ ಕ್ರಿಯಾ ಆಶ್ರಯತ್ವಂ ದ್ರವ್ಯ. ದ್ರವ್ಯ ಅಂದ್ರೇನು? ಗುಣ ಕ್ರಿಯಾ ಯಾವ್ದು ಆಶ್ರಯವಾಗಿರ್ತದ, ಗುಣ ಕ್ರಿಯಾ ಆಶ್ರಯತ್ವಂ ದ್ರವ್ಯ. ಆಶ್ರಯವಾಗಿದ್ದು ದ್ರವ್ಯ ಅನ್ಬೇಕು. ಇದು ಗುಣ ಹಂಗೈತಿ, ಸ್ವತಂತ್ರ ಇಲ್ಲ. ಇದು ಸಾಮೂಹಿಕ. ಒಟ್ಟ ನೀವು ಇಟ್ಟ ತಿಳ್ಕೋರಿ, ಸಾಮೂಹಿಕ ಅಭಾವ ಎದ್ರದ್ದು ಹೇಳ್ಬೇಕು ಅಂದ್ರೆ ದ್ರವ್ಯದ್ದು ಹೇಳ್ಬೇಕು, ಗುಣದ್ದು ಹೇಳಬಾರದು. ಇದು ನಿಯಮ. ಕಾಮ ಅನ್ನೋದು ಇದು ಏನೈತಿ? ಗುಣ ಐತಿ. ಹೀಗಾಗಿ ಅದರ ಅವಶ್ಯಕತೆ ಇಲ್ಲಿ ಇಲ್ಲ, ಅದು ಕೊಟ್ಟಿಲ್ಲ. ಇದಿಟ್ಟ ಕೇಳ್ರಿ ನೀವು. ಹಿಂಗಾತು. ಮುಂದಿನ ವಿಷಯ ನಾಳೆ ನಡೆಸು ಅಂತ ಬಿಟ್ಬಿಡ್ತಾರ. ನೀವು ಯಾರಿಗಾರು ಕೇಳಿದ್ರೆ ತಾತ ಈ ಟಿಪ್ಪಣಿ ಅದಕ್ಕೆ ನಿನ್ನ ಸಸ್ಪೆನ್ಸ್ ಇಟ್ಟಿರುತ್ತೆ, ಪೆಂಡಿಂಗ್ ಇಟ್ಟಿದ್ದು ಗೊತ್ತಾತಲ್ಲ. 5 ನಿಮಿಷ ಟೈಮ್ ಓದಿತ್ತು, ಅರ್ಧ ತಾಸು ಬರೀ ಟಿಪ್ಪಣಿ ಆಯ್ತು. ಅಂದ್ರೆ ನಿಮ್ಗೆ ತಿಳಿಸಿ ನಂದು ಅಭಿಪ್ರಾಯ ಏನು, ನನಗೆ ನಿಮಗೆ ತಿಳಿತದೋ ಬಿಡ್ತದೋ ಗೊತ್ತಿಲ್ಲ. ನಾನಾರೆ ನನ್ನ ಕಡೆಯಿಂದ ಪ್ರಾಮಾಣಿಕವಾಗಿ ನಾ ಪ್ರಯತ್ನ ಮಾಡಿ ಅಂತ ನನಗೆ ಅನಿಸ್ಲು, ತೃಪ್ತಿ ಅನಿಸ್ಲು. ಎಲ್ಲಿ ಬಂದಿತ್ತು ವಿಷಯ? ಇಲ್ಲ, ಅದು ಮುಗಿದೈತ್ಯಾ ಮ್ಯಾಗ ವಿಷಯದಾಗ. ಯಾವ್ದು ಮುಗಿದೈತಿ? ಆಕಾಶದ್ದು ವಾಯುದು ಮುಗಿದೈತೇನು? ಏನು ಜಲದ್ದು ಮುಗಿದೈತಿ? ಆಕಾಶದ ಒಂದೇ ಮುಗಿದೈತಿ. ಮುಗಿದೈತಿ. ನೀನು ಮುಗಿದೈತಿ ಸಾಯಂಕಾಲ. ನೀ ಬಂದಿಲ್ಲ, ಬಂದವ್ರಿಗೆ ಕೇಳಾಗತ್ತೇನ? ವಾಯುವಿನ ಹೇಳ್ಬೇಕಲ್ಲ, ವಾಯುವಿನ ಬಗ್ಗೆ ಹೇಳ್ಬೇಕು. ವಾಯುವಿನ 5 ತತ್ವ ಹೇಳ್ಬೇಕು. ಆಕಾಶದ 5 ತತ್ವಗಳಾಗಿದ್ದಾವ. ಈ ಆಕಾಶದ 5 ತತ್ವಗಳು ನಾನು ಅಲ್ಲ ಮತ್ತು ಇವು ನನ್ನೂ ಅಲ್ಲ. ಯಾಕ ಬರೋಬ್ರಲ್ಲ? ಹೇಳೈತಲ್ಲ, ನೀರಿನ ಬಗ್ಗೆ ಹೇಳೈತಿ ಮೋಹ. ಮೋಹ ಹೇಳಿನಲ್ಲ, ಯಾವದೋ ಒಂದು ಹೆಂಡತಿನ ಮಾಡ್ಕೋತಾನ, ಅಲ್ಲಿ ಹೋಗ್ತಾನ, ಹಂಗ ಮಕ್ಕಳ ಮೊಮ್ಮಕ್ಕಳ ಸಿಟ್ಟು ಬತ್. ಸ್ವಪರ ಸಂತಾಪ ಉದ್ವಿಗ್ನ ಮನಃ ಕ್ರೋಧ ಹೇಳಿನಲ್ಲ. ಸಿಟ್ಟು ಬತ್ತಂತ ತನಗೂ ತ್ರಾಸ ಮತ್ತೊಬ್ರಿಗೂ ತ್ರಾಸ ಅಂತೇಳಿ ಮುಂಜಾನೆ ಏನಿ. ಈಗೇನು ಹೇಳ್ಬೇಕೀಗ? ಆಕಾಶದೊಳಗ ಕ್ರೋಧ ಹೇಳ್ಬೇಕು, ಸಿಟ್ಟ. ಆತ್ ತೋರಿ ಹೇಳೋಣ, ಅದಕ್ಕೇನದು. ಶೋಕ, ಕಾಮ, ಕ್ರೋಧ, ಮೋಹ, ಭಯ ಒಳಗ ಈಗ ಕ್ರೋಧ. ಇವು ನಾನು, ಕ್ರೋಧ ನಾನು ಅಲ್ಲ ನಂದು ಅಲ್ಲ ಅನ್ನೋದ್ರ ಬಗ್ಗೆ ಹೇಳ್ತಾರ ಅವ್ರು. क्रोध हुए तब भी मैं जानता हूँ और क्रोध न हुए तब इसके अभाव को भी मैं जानता हूँ. याते ये क्रोध मैं नहीं और ये क्रोध मेरा नहीं. ये क्रोध आकाश का है. मैं इस क्रोध का जानने वाला दृष्टा घटा दृष्टा के नहीं इसलिए न्यारा हूँ. ऐसा क्रोध मैं नहीं और मेरा नहीं ये जानना. ಅಂದ್ರೆ ಪೂರಾ ಟೋಟಲ್ ಹೇಳ್ಬಿಡೋದು ಈಜಿ ಐತಿಲ್ಲ. ಅದಕ್ಕೆ ಏನಂತಾರ ಅವರು? ಸಿಟ್ಟು ಬತ್ತು ಅಂದ್ರೆ ನನಗೆ ಗೊತ್ತಾಕೈತಿ, ಸಿಟ್ಟು ಬರದೇ ಇದ್ದಾಗೂ ನನಗೆ ಗೊತ್ತಾಗೈತಿ. ನೋಡಿ, ಏನಾರ ಮಾತಾಡ, ನನಗೆ ಸಿಟ್ಟು ಬರ್ಸಕ್ಕೆ ಹೋಗ್ಬೇಡ ಅಂತಾರ. ಅಂದ್ರೆ ಇನ್ನ ಸಿಟ್ಟು ಬಂದೈತೋ ಬಂದಿಲ್ಲ? ಇನ್ನ ಬಂದಿಲ್ಲ. ಬರ್ಸಾಕ್ ಹೋಗ್ಬೇಡ ಅನ್ನಾಗತ್ತಾನ. ಇನ್ನ ಬಂದಿಲ್ಲ ಅಂದ್ರೆ ಅದರ ಅಭಾವನೂ ಗೊತ್ತೈತಿ. ನನಗೆ ಸಿಟ್ಟು ಬಂದ ಸುಮ್ಕೊಂಡ್ರು ಅಂದಾಗ ಬಂದೈತಿ. ಅದ್ರ ಭಾವದು ಜ್ಞಾನ ಆಕೈತಿ, ಇವನಿಗೆ ಅಭಾವ ಜ್ಞಾನ ಆಕೈತಿ. ಅಂದ್ರೆ ಯಾವುದು ತಿಳಿತಿ ಅದು ನೀನಲ್ಲ ಅನ್ನೋದ ಉದ್ದೇಶ ಅವ್ರದ್ದು. ಯಾವುದು ತಿಳಿತಿ ಅದು ನೀನಲ್ಲ ಅಂದ ಬಳಕ ಈ ಕ್ರೋಧ ಇದು ಭಾವ ಇದ್ದಾಗೂ ತಿಳಿತೀನಿ, ಅಭಾವ ಇದ್ದಾಗೂ ತಿಳಿತೀನಿ. ಆದ್ದರಿಂದ ಈ ಕ್ರೋಧ ನಾನೂ ಅಲ್ಲ, ಈ ಕ್ರೋಧ ನಂದೂ ಅಲ್ಲ. ಇದು ಕ್ರೋಧ ಎದ್ರದೈತಪ್ಪ ಅಂದ್ರೆ ಆಕಾಶದ್ದೈತಿ. ಆಕಾಶದ ಒಳಗೆ ಒಂದು ಬೆಂಕಿ ಭಾಗ ಬಂದು ಕೂಡ್ಕೊಂಡು ಆಗೈತಿ. ಅಲ್ಲಿಲ್ಲ, ಆದ್ರೂ ನಮಗೆ ಜ್ಞಾನ ಇರ್ಬೇಕದು. ಮತ್ತು ಅದ್ರದ್ದು 4 ಬಂದಿದ್ರಾಗ ಸೇರೇವಿಲ್ಲ. ಆದ್ರಿಂದ ಈ ಕ್ರೋಧವನ್ನ ತಿಳಿತಕ್ಕಂಥ ನಾನು ಹ್ಯಾಂಗ ಘಟವನ್ನ ನೋಡೋನು ಘಟದಕ್ಕಿಂತಲೂ ಭಿನ್ನವಿರುತ್ತಾನೆಯೋ, ಈ ಕ್ರೋಧವನ್ನ ಅರಿಯುವಂಥವ್ ನಾನು ಇದಕ್ಕಿಂತಲೂ ಭಿನ್ನನಾಗಿರುತ್ತೇನೆ. ಹಿಂಗ ಈ ಕ್ರೋಧ ನಾನೂ ಅಲ್ಲ ಮತ್ತು ಇದು ನಂದೂ ಅಲ್ಲ ಅಂತ ತಿಳ್ಕೋಬೇಕು. ಮೋಹ. ಮೋಹ ಹುವೆ ತಬ್ಬಿ ಮೈ ಜಾನ್ತಾ ಹೂँ
और मोह न हुए तब इसके अभावों को भी मैं जानता हूं। हाँ? याते यह मोह मैं नहीं और यह मोह मेरा नहीं, यह मोह आकाश का है। मैं इस मोह का जानने वाला दृष्टा घटा दृष्टा की न्याय इसते न्यारा हूं। ऐसा मोह मैं नहीं और मेरा नहीं यह जानना। ಹೌದಲ್ಲ, ಕೆಲವರು ಮಕ್ಕಳ ಮೇಲ ಮೊಮ್ಮಕ್ಕಳ ಮೇಲ ಸೊಸೆದಾರ ಮೇಲ ಭಾಳ ಪ್ರೀತಿ ಇರ್ತಾರೆ, ಕೆಲವರು ಇರಂಗಿಲ್ಲ. ಇದ್ದವ್ರದ್ದು ಭಾವ, ಇಲ್ಲದೆ ಇದ್ದವ್ರದ್ದು ಅಭಾವ. ಅವ್ರಿಗೆ ಬಿಟ್ಟು ನನ್ನ ಮೊಮ್ಮಕ್ಕಳಿಗೆ ಬಿಟ್ಟು ಇರೋಕ್ಕಾಗಲ್ರಿ ಅಂತಾರ, ಅಟ್ ಮೋಹ ಇರ್ತೈತಿ. ಮೋಹ ಏವ ಮಹಾಮೃತ್ಯು. ಹೌದಲ್ಲ, ಅದನ್ನ ಬಂಧನಕ್ಕೆ ಹಾಕೋದು. ನಾನು ಅನ್ನೋದ್ರಿಂದ ನಂದು ಅನ್ನೋದ್ರಿಂದ ಏನಾಕೈತಿ, ಅದು ಬಂಧನಕ್ಕೆ ಕಾರಣ ಆಕೈತಿ. ಗೊತ್ತಾಗ್ತದಲ್ಲ, ಯಾರ್ದೋ ಟ್ರಂಕ್ ನಂದು ಟ್ರಂಕ್ ಅಂದೇವು ಅಂದ್ರೆ ರಿಲೇದ ಬಿಟ್ಟು ಹೋದದ್ದು ಗುರ್ತೈತಿಲ್ಲ ದೃಷ್ಟ ಅಂತ. ಯಾರ್ದೋ ಟ್ರಂಕ ಸುಮ್ಮನೆ ನಂದು ಅಂದೇವು ಅಂದ್ರೆ ನಂದು ಅಂದ್ರಾಗ ಏನದವಪ್ಪ ಅಂತ ಕೇಳಿದ್ರು ಅವ್ರು ಪೊಲೀಸರು. ಇದ್ರಾಗ ಬಟ್ಟೆ, ದುಡ್ಡ, ಬಂಗಾರ, ಮೊಬೈಲ್, ಚಾರ್ಜರ್ ಅದಾವ್ರಿ ಅಂದವ. ತೆಗೆದು ನೋಡಿದ್ರೆ ಹೆಣ ಇತ್ತು. ಮತ್ತು ಮೊದಲು ಏನಂದಿದ್ದೇವೆ, ನಂದು ಅಂದಿದ್ದೋ ಬೇರೆದಾರ್ದು ಅಂದಿದ್ದು. ಮತ್ತು ನಂದು ಅಂದಿ ಅಂದ್ರೆ ಯಾರಿಗೆ ಕೊಂದಿದ್ದು ಹೇಳ ಮಗನ, ಎದ್ರ ಸಂಬಂಧ ಕೊಂದಿ, ಚಾಲು ಆತ, ಬಂಧನ ಕಾರಣ ಆಯ್ತಲ್ಲ. ನಂದು ಅಲ್ಲದೇ ಇರೋದಕ್ಕೆ ನಂದು ಅನ್ನಬಾರ್ದು ಅಂದಿ, ಬಂಧನಕ್ಕೆ ಬತ್ತು. ಆದ್ದರಿಂದ ಈ ಮೋಹವನ್ನು ನಾನು ಅರಿತೀನಿ ಅಂದ ಬಳಕ ಇದು ನಾನು ಅಲ್ಲ, ಇದು ನಂದು ಅಲ್ಲ, ಇದು ಆಕಾಶದೊಳಗೆ ಒಂದು ಜಲದ ಭಾಗ ಅಂದ್ರೆ ಆಕಾಶದ್ದೇ ಆಗಿರುತ್ತದೆ. ಭಯ हुए तब भी मैं जानता हूं और भय न हुए तब इसके अभावों को भी मैं जानता हूं. ಒಬ್ಬ ರಾತ್ರಿ ಸರ್ವತನ ತಿರುಗಾಡ್ತಿರ್ತಾನೆ, ಒಬ್ಬ ರಾತ್ರಿ ಹೋಗಂಗಿಲ್ಲ. ಗಂಡು ಮಕ್ಕಳು ಎಷ್ಟೋ ದೊಡ್ಡವರಾಗಿರ್ತಾರೆ, ಮದುವೆ ಆಗಿರ್ತದೆ, ಹೆಂಡ್ರು ಬಂದಿರ್ತಾರೆ. ಹಳ್ಳಿಗಾಲದಲ್ಲಿ ಕೆಲವೊಬ್ರು ಮತ್ತೆ ಅವ್ರು ಅವನರೇ ಹೆಂಡತಿನಾರ ಕರ್ಕೊಂಡು ಕಾಲ್ ಮಾಡಿ ಹೋಗಿರ್ತಾರೆ ಹೊರಗೆ. ಅಷ್ಟೊಂದು ಭಯ ಇರ್ತೈತಿ. ನಂಗೆ ರಾತ್ರಿ ಆತಂದ್ರೆ ಎಲ್ಲಿ ಹೊರಗೆ ಹೋಗಕ್ಕೆ ಆಗಂಗಿಲ್ರಿ, ಭಾಳ ಅಂಜಿಕೆ ಬರ್ತದ, ನನಗೆ ಭಾಳ ಭಯ ಆಕೈತಿ ಅನ್ನೋದು ಅರಿತಾನ ಇಲ್ಲ. ಭಯ ಆಗೋದು ಅರಿತಾನ, ಭಯ ಆಗದೇ ಇರೋದನ್ನು ಅರಿತಾನ. याते ये भय मैं नहीं और यह भय मेरा नहीं, यह भय आकाश का है. मैं इस भय का जानने वाला दृष्टा घटा दृष्टा की नहीं इसलिए न्यारा हूँ. ऐसा भय मैं नहीं और मेरा नहीं यह जानना. ಹೌದಲ್ಲ, ಈ ಭಯ ನಾನು ಅಲ್ಲ, ಇದು ನಂದು ಅಲ್ಲ, ಇದು ಆಕಾಶದೈತಿ, ಒಂದು ಪೃಥ್ವಿ ಭಾಗ ಬಂದು ಸೇರ್ಕೊಂಡು ಆಗೈತಿ. ಆದ್ದರಿಂದ ಇದನ್ನ ಈ ಭಯವನ್ನು ತಿಳಿತಕ್ಕಂಥ ನಾನು ಇದಕ್ಕಿಂತಲೂ ಬೇರೆ ಇರುತ್ತೇನೆ. ದೃಷ್ಟ ಅಂತ ಏನಪ್ಪ ಅಂತ ಕೇಳಿದ್ರೆ ಘಟ ದೃಷ್ಟ ಘಟಾತ್ ಭಿನ್ನ. ಮತ್ತಿಷ್ಟು ಉದಾಹರಣೆ ಕೊಟ್ಟು ಇನ್ನು ವಾಯುವಿನ ಐತತ್ತು, ವಾಯುವಿನ ಇರುತ್ತದೆ. ಪ್ರಸರಣ ಶರೀರ ಪಸರೆ ತಬ್ಬಿ ಮೈ ಜಾನ್ತಾ ಹೂँ. ಕೂತು 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 ಶರೀರ ಭಾಳ ಅಗಲ ಆಗಕೊಂಡೈತಿ. ಶರೀರ ನ ಪಸರೆ ತಬ್ ತಿಸ್ಕೆ ಪಸರನೆ ಕಾ ಅಭಾವ ಕೋ ಭಿ ಮೈ ಜಾನ್ತಾ ಹೂँ. ಎಷ್ಟು ಭಾರಿ ಮೇಂಟೈನ್ ಮಾಡಿರಿ, ಹಂಗಿದ್ರಿ ಹಂಗ ಇದ್ರಿ ಅಂತ ಅಂತಿರ್ತಾರಲ್ಲ. ಯಾತೆ ಪಸರಣ ಮೈ ನಹಿ. ಪಸರಿಸುವುದು ಅಂದ್ರೇನು ಹರಿವಾಗುವುದು, ಹರಿವಾಗುವುದು. ತಾಡ್ಪತ್ರೆ ಹರಿವು ಮಾಡು, ಜಮಖಾನೆ ಹರಿವು ಮಾಡು ಅಂತಿರ್ತೀವಲ್ಲ. ये पसरण वायु का है. ಇದು ಎದರದೈತಿ, ಇದು ಗಾಳಿದೈತಿ. मैं इस प्रसरण का जानने वाला दृष्टा घटा दृष्टा की नहीं इसलिए न्यारा हूँ. ऐसा प्रसरण मैं नहीं और मेरा नहीं ये जाना. ಇದನ್ನ ಅರಿತೀನಿ ಅಂದ ಬಳಕೆ ಇದು ನಾನಲ್ಲ. ಮತ್ತೆ ಎದರದ್ರಿ ಎತ್ತಿಕೆ ಅಂದ್ರೆ ಇದು ವಾಯುವಿಂದ ಐತಿ. ಇದನ್ನ ಅರಿತಕ್ಕಂಥ ನಾನು ಇದಕ್ಕಿಂತಲೂ ವಿಲಕ್ಷಣ ಅಂದ್ರೆ ಬ್ಯಾರೆ ಇದ್ದೀನಿ. ವಿಲಕ್ಷಣ ಬೇರೆ, ಭೇದ ಬೇರೆ. ಸಂದರ್ಭ ಬಂದಾಗ ಹೇಳು, ಹೇಳಿರ್ತೀನಿ ಪ್ರಭಾಕರ್ ಹೇಳಾಗ. ಅದೇ ಪುಡ್ಸ ಪಾಠ ಮಾಗಸ ಪಾಠ. ಧಾವನ, ಧಾವನ ಅಂದ್ರೆ ಓಟ. ಶರೀರ ದೌಡೆ ತಬ್ಬಿ ಮೈ ಜಾನ್ತಾ ಹೂँ. ಹೌದಾ, ಶರೀರ ನ ದೌಡೆ ತಬ್ ತಿಸ್ಕೆ ದೌಡೆ ಕಾ ಅಭಾವ ಕೋ ಭಿ ಮೈ ಜಾನ್ತಾ ಹೂँ. ಸಣ್ಣವರಿದ್ದಾಗ ಓಡ್ತೀವಿ, ಸಣ್ಣವರಿದ್ದಾಗ ಓಡ್ತೀವಿ. ಮೊಮ್ಮಕ್ಕಳು ವಯಸ್ಸಾದವಾಗ ಮೊಮ್ಮಕ್ಕಳು ಮನ್ಯಾಗ ಏನಾರು ತೊಗೊಂಡು ಓಡಿ ಹೋಗೋ ಟೈಮ್ನಾಗ ಹೋಗಿ ಹಿಡಿಯಕ್ಕೆ ಆಕೈತಿವ್ರಿ. ಈಗ ಓಡಾಕ ಆಗಂಗಿಲ್ಲ ರೀ, ನಡ್ಯಾಕೆ ಆಗಂಗಿಲ್ಲ. ಏನು ಓಡಾಕ ಯಾವಾಗ ಆಗ್ತದಂತ, ನಡ್ಯಾಕೆ ಆಗಂಗಿಲ್ಲ, ಓಡಾಕ ಯಾವಾಗ ಆಗ್ತದ. ಓಡುದು ತಿಳಿದಿದ್ದವ, ಈಗ ಓಡದೆ ಇರೋದನ್ನು ತಿಳಿತಾನೆ. ಹೌದಲ್ಲ, ಭಾವ ಅಭಾವ ಎರಡನ್ನೂ ತಿಳಿತಾನೆ. ಯಾತೆ ये धावन मैं नहीं और ये धावन मेरा नहीं, ये धावन वायु का है. ಈ ಓಟ ನಾನು ಅಲ್ಲ, ಇದು ನಂದು ಅಲ್ಲ, ಇದು ವಾಯುವಿನ ಮುಖ್ಯ ಭಾಗ ಐತಿ. ಹೌದಲ್ಲ, ಗಾಳಿನೂ ಯಾವಾಗಲೂ ಓಡ್ತಾನೆ ಇರ್ತೈತಿ. ಹೌದಲ್ಲ, ಸಮುದ್ರದೊಳಗೆ ಹೇಳ್ತಿರ್ತಾರಲ್ಲ, ಮೀನುಗಾರರಿಗೆ ಎಚ್ಚರಿಕೆ, ಪ್ರತಿ ಗಂಟೆಗೆ 70ರಿಂದ 80 ಕಿಲೋಮೀಟರ್ ವೇಗವಾಗಿ ವಾಯು ಗಾಳಿ ಬೀಸುತ್ತಿರುವುದು ಹೇಳ್ತಿರ್ತಾರಲ್ಲ. ಬೀಸುತ್ತಿರುವುದು ಓಡುತ್ತಿರ್ಬೋದು.
मैं इस धावन का जाने वाला दृष्टा घಟ दृष्टा की नहीं इसलिए न्यारा हूँ ऐसा धावन ಮೈ नहीं और मेरा नहीं ये ಜನ ಹಿಂಗಿದು ಓಟ್ ನಾನು ಅಲ್ಲ ಇದು ನಂದು ಅಲ್ಲ ಇದು ಇದನ್ನ ಅರಿತೀನಿ ನಾನು ಅಂತ ತಿಳ್ಕೊಂಡು ಇದಕ್ಕಿಂತಲೂ ವಿಲಕ್ಷಣ ಭಿನ್ನ ಇರ್ತೀನಿ ಇದು ವಾಯುವಿಂದ ಐತಿ ಅಂತ ತಿಳ್ಕೊಬೇಕು ಅಂದ್ರೆ ಶರೀರದಾಗ ಇರ್ತಕ್ಕಂಥದ್ದು ಎಲ್ಲದಕ್ಕೂ ಹಂಚಿ ಕೊಡಾಕತ್ರು ಇಲ್ಲಿ ಏನ್ ಮಾಡಾಕತ್ತಾರ ಅವರು ಎಲ್ಲರಿಗೂ ಹಂಚಿ ಕೊಡಾಕತ್ರು ಇದು ಇದ್ರದೈತಿ ಇದು ಇದ್ರದೈತಿ ಇದು ಇದ್ರದೈತಿ ಇದು ಇದ್ರದೈತಿ ಇದು ಇದ್ರದೈತಿ ಕೊಟ್ಟು ಹಂಚದವನಿಗೆ ಹಲ್ಲ ಅಂತಾರಲ್ಲ ಹಂಚದವನಿಗೆ ಹಲ್ಲ ಕಡೆಗೆ ನನಗೆ ಏನು ಉಳಿಲೇ ಇಲ್ಲಲ್ರಿ ಉಳಿತೈತಿ ಒಂದು ಆತ್ಮ ಒಂದು ಕಡೆಗೆ ಏನು ಉಳಿತೈತಿ ಆತ್ಮ ಬಂದ ಉಳಿಸ್ಬಿಡೋರು ನನಗೆ ಅವರು ಮತ್ತೆ ಯಾರು ಅದಾವ ಅವ್ರಿಗೆ ಕೊಡಬೇಕು ಬೇಡ ವಸ್ತುಗಳು ಕಡ್ನಾ ತಂದಿದೀವಪ್ಪ ಇವೆಲ್ಲ ಏನು ಮಾಡಿದೀವಿ ಉದುರಿ ತಂದಿದೀವಿ ಕಡ್ನಾ ತಂದಿದೀವಿ ಕಡ್ನಾ ಅಂದ್ರೆ ಗೊತ್ತಲ್ಲ ಲೇನಾದೇನ ಸಮಾನ ಅಂತಾರಲ್ಲ ಅವ್ರು ಸಾಗೋಳ್ ಪೂರ್ತಕ್ಕೆ ಅವ್ರ ಕಡೆ ಎಸೋ ಮಂದಿ ಹೊಳ್ಳಿ ಅವ್ರಿಗೆ ಕೊಡ್ಬೇಕು ಬೇಡ ಈ ಒಂದಿಟ್ಟು ಗಾಡಿ ಕೊಡ್ರಿ ಒಂದಿಟ್ಟು ಇಸ್ಕೊಂಡ್ ದಿಕ್ಷಿನ ಹೋಗಿ ಪ್ಯಾಟ್ಯಾಗ ಹೋಗಿ ಬಂದು ಹೊಳ್ಳಿ ಅವ್ರಿಗೆ ಕೊಡ್ತೇವೆ ನಿಮ್ಮ ಮನೆ ತೊಂದು ಹೋಗ್ಯ ಕೊಡಬೇಕಾ ಇದನ್ನು ತಂದಿದೀವಿ ಅನ್ಬೇಕು ಅವ್ರಿಗೆ ಕೊಡಬೇಕಾ ವಲನ ಅಂದ್ರೆ ಶರೀರ ಅಳಗಾಡೋದು शरीर वले तब भी मैं जानता हूँ और शरीर न वले तब इसके अभाव को भी मैं जानता हूँ ಇದು ವಯಸ್ಸಾದವರಲ್ಲಿ ಹೆಚ್ಚಿಗೆ ಕಂಡು ಬರ್ತಿರ್ತದೆ ಒಂದನೇದ್ದು ಅರಿಸಕ್ತಿ ಇದ್ದವರಲ್ಲಿ ಕಂಡು ಬರ್ತೈತಿ ಎರಡನೇದು ಕುಡುಕರಲ್ಲಿನೂ ಕಂಡು ಬರ್ತೈತಿ ಮೂರನೇದು ಹೌದಲ್ಲ ಎಲ್ಲ ಸೇರಿ ಎಲ್ಲ ಅಳಗಾಡ್ತಿರ್ತಾವ ಇದಕ್ಕೆ ಏನು ಕಾರಣ ಏನು ಅಂತ ಕೇಳಿದ್ರೆ ಶಕ್ತಿಹೀನತೆ ಕೆಲವೊಬ್ರು ಭಾರಿ ಶಕ್ತಿ ಇರ್ತಾರೆ ಆದ್ರೂ ಅಳಗಾಡಿಸ್ತಿರ್ತಾರೆ ಅದು ಬ್ರೇಕ್ ಡ್ಯಾನ್ಸ್ ಅದು ಶೇಕ್ ಡ್ಯಾನ್ಸ್ ಅಂತಾರಲ್ಲ ಅದಕ್ಕೆ ಶೇಕ್ ಡ್ಯಾನ್ಸ್ ಅಂತಾರೆ ಏನಂತಿರ್ಬೇಕು ಶೇಕ್ ಡ್ಯಾನ್ಸ್ ಅಲ್ಲಿ ಅಳಗಾಡಿಸ್ತಿರ್ತಾರೆ ಗೊತ್ತಾಯ್ತದ ನನಗೆ ಅಳಗಾಡ್ಸಕ್ಕೆ ಭಾಳ ಚಂದ ಬರ್ತೈತ್ರಿ ಅಂತಿರ್ತಾರೆ ಕೆಲವು ಶರೀರ ನ ವಲೆ ತಪ್ಪಿಸ್ಕೆ ವಲ್ನೆ का अभाव को भी मैं जानता हूँ ನಾ ಎಷ್ಟು ಬೇಕಾದಟ್ಟು ಶೇಕ್ ಡ್ಯಾನ್ಸ್ ಕಲಿಬೇಕಂದ್ರೂ ಆಗಂಗಿಲ್ಲ ಆಗ್ಯದ ಅಂತ ಹೇಳ್ತಿರ್ತಾನ ನಾವು ಶರೀರ ಮನಗಂಡ ದಮ್ಮಿತ್ತಾನೆ ಏನೇ ಹೇಳ್ತಾನ ನಾವು ಹೊಟ್ಟೆನೇ ಅಳಗಾಡ್ತಿರ್ತಾವ ಅವನು याते वलन मैं नहीं और ये वलन मेरा नहीं ये वलन वायु का है मैं इस वलन जानने वाला दृष्टा घटा दृष्टा की न्याय इससे न्यारा हूँ ऐसा वलन मैं नहीं और मेरा नहीं यही जानना है ಈ ವಲನ ಇದ್ದದ್ದು ಗೊತ್ತಾಕೈತಿ ಇಲ್ಲದೆ ಇದ್ದದ್ದು ಗೊತ್ತಾಕೈತಿ ಆದಂದ್ರೆ ಇದು ನಾನು ಅಲ್ಲ ಮತ್ತಿದು ನಂದು ಅಲ್ಲ ಇದು ವಾಯುವಿಂದ ಐತಿ ವಾಯುವಿನ ಒಳಗೆ ಒಂದು ಬೆಂಕಿ ಭಾಗ ಬಂದು ಕುಡ್ಕೊಂಡು ಆಗೈತಿ ಬೆಂಕಿನ ಒಳಗಾಡ್ತಿರ್ತೈತಿ ಶರೀರ ಒಳಗಾಡ್ತಿರ್ತೈತಿ ಚಲನ शरीर चले तब भी मैं जानता हूँ और शरीर न चले तब इसके अभाव को भी मैं जानता हूँ याते ये चलन मैं नहीं और ये चलन मेरा नहीं ये चलन वायु का है मैं इस चलन का जानने हारा दृष्टा घटा दृष्टा की ने इसते न्यारा हूँ ऐसा चलन मैं नहीं और मेरा नहीं यह जानना ಚಲನ ಅಂದ್ರೆ ಡಿ ಡಿ ಕಟ್ತಿರ್ತಾರಲ್ಲ ಅದು ಚಲನ ಅಲ್ಲ ಮತ್ತೆ ಬ್ಯಾಂಕ್ನ ಚಲನ್ ಕಟ್ತಾರಿಲ್ಲ ಆ ಚಲನ ಅಲ್ಲ ಚಲನ್ ನಾಮ್ ಚಲನೆ ಕಾಯ್ ನಡೆಯೋದಕ್ಕೆ ಚಲನ ಅಂತಿರ್ತಾರೆ ಅವ ಹೇಳ್ತಿರ್ತಾನ ಒಂದು ಸಮಯದಾಗ ಎಷ್ಟು ತಿರುಗ್ತಿದ್ರಿನ ದಿನ ಏನಿಲ್ಲ ಅಂದ್ರೆ ಒಂದು 4-5 ಕಿಲೋಮೀಟರ್ ತಿರುಗ್ತಿದ್ದ ಈಗ ತಿರ್ಗಾಕ್ ಆಗಂಗಿಲ್ಲ ಅಂತ ನಾವು ಹೆಚ್ಚು ಯಾರಿಗೆ ತಿರ್ಗಾಕ್ ಆಗಂಗಿಲ್ಲ ಅಂತ ಕೇಳಿದ್ರೆ ಯಾರು ವಯಸ್ಸಿನೊಳಗೆ ಹೆಚ್ಚು ಶರೀರವನ್ನ ದಂಡನೆ ಮಾಡಿರ್ತಾರೆ ದಂಡನೆ ಅಂದ್ರೆ ಕುಸ್ತಿ ಪೈಲ್ವಾನ್ರಿಗೆ ಹೆಚ್ಚು ನಡೆಯಕಾಗ ಕುಸ್ತಿ ಪೈಲ್ವಾನ್ರೇನು ಇರ್ತಾರಲ್ಲ ಊಟ ಬೇಟೆ ಕುಸ್ತಿ ಪೈಲ್ವಾನ್ರಿಗೆ ಹೆಚ್ಚು ಕೆಲಸ ಏನು ಊಟ ಬೇಟ ಅವ್ರಿಗೆ ದಂಡ ಹತ್ತಾರ ಅದಕ್ಕೇನಂತಾರ ದಂಡ ಅಂತಾರೆ ಅದು ನೀವು ನೋಡಿರಲ್ಲ ಯಾರಿಕೋನ ನಾ ಇಲ್ಲಿ ಏನು ಹೇಳಾಗತ್ತೀನಲ್ಲ ನಾ ಎಲ್ಲ ಅನುಭವ ಮಾಡಿದ್ದು ಕಣ್ಣಾರೆ ಕಂಡದ್ದು ನೋಡಿದ್ದ ನಿಮ್ಗೆ ಹೇಳ್ತಿರ್ತೀನಿ ಉದಾಹರಣೆಗಳನ್ನ ಅವ್ರಿಗೆ ಕುಂಡ್ರಾಕಾಗಲ್ಲ ನಿಂದ್ರಾಕಾಗಲ್ಲ ಕಾಲು ಮಣಿಯೋದೇ ಇಲ್ಲ ಶರೀರಕ್ಕೆ ವ್ಯಾಯಾಮ ಎಷ್ಟು ಬೇಕು ಅಷ್ಟೇ ಬೇಕು ಅದು ಈಗೆಲ್ಲ ಸರಿ ಅನಿಸ್ತೈತಿ ಬಾಡಿ ಬಿಲ್ಡಿಂಗ್ ಇವೆಲ್ಲ ಈಗೆಲ್ಲ ಸರಿ ಅನಿಸ್ತೈತಿ ನಮ್ಮಲ್ಲಿ ಶಕ್ತಿಗಳು ಕೊರತೆ ಆದಾಗ ಹ್ಯುಮಿನಿಟಿ ಕಡಿಮೆ ಆದಾಗ ರೋಗ ಪ್ರತಿಕಾರಕ ಶಕ್ತಿ ನಮ್ಮಲ್ಲಿ ಕಡಿಮೆ ಆಗಾಕ ಹೋತು ಅಂದ್ರೆ ಕೈ ಮಣಂಗಿಲ್ಲ ಕಾಲು ಮಣಂಗಿಲ್ಲ ಒಟ್ಟ ಮಣಂಗಿಲ್ಲ ಕಾಲು ಬೆಂಡ್ ಹಾಕವ್ರು ಕಾಲೇನಾಕವ ಬೆಂಡ್ ಹಾಕವ ಹೆಜ್ಜೆ ಕಿತ್ತಿಡಾಕ್ ಬರಂಗಿಲ್ಲ ಇದು ಕಣ್ಣಾರೆ ಕಂಡಿದ್ದು ನಾವು ಸೊಲ್ಲಾಪುರದಾಗ ದೊಡ್ಡ ಪೈಲವನವ ಶಿವಾಜಿ ಅಂತೇಳಿ ಮಿಲ್ನ ಕೆಲಸ ಮಾಡ್ತಿದ್ದ ಶಾಸ್ತ್ರನೂ ಅಭ್ಯಾಸ ಮಾಡ್ತಿದ್ದ ಅವ ದೊಡ್ಡ ಪೈಲ್ವಾನ್ ಇರೋದ್ರಿಂದ ಒಟ್ಟು ಬರೀ ಆಳುಗಳಿಗೆ ಮೇಂಟೈನ್ ಮಾಡಕ್ ಇಟ್ಟಿದ್ರು ಅವನಿಗೆ ಕೆಲಸ ಮಾಡ್ಲಾರವನು ಬರೀ ಬೆದರ್ಸ ಸಾಕ ಅವ ಅಂಜಿ ಕೆಲಸ ಮಾಡ್ಬೇಕು ಲ್ಯಾಟ್ರನ್ಗೆ ಹೋಗಕ್ ಆಗ್ತಿರಲ್ಲ ನೀವು ಕುರ್ಚಿ ಮ್ಯಾಗ ಕೈ ಊರಿ ಮಾಡ್ತಿದ್ದವ ಇದನ್ನೆಲ್ಲ ಹೇಳಾಗತ್ತಿ ನಿಮಗನ ಅಷ್ಟು ತೊಂದರೆ ಐತಿ ಅದಕ್ಕ ನಿಂತ ಎಲ್ಲ ಬೆಂಡ್ ಕಾಲ ಇದು ಆಗಂಗ ಫೋರ್ಡ್ ಆಗಂಗಿಲ್ಲ ಎಷ್ಟು ಅದೇ ಹೇಳ್ತಾರಲ್ಲ ಅವ್ರು
ಅತಿ ಆತಂದ್ರೆ ಅಮೃತ ಕೂಡ ವಿಷ ಅಂತ. ಅತಿ ಆದ್ರೆ ಅಮೃತ ಕೂಡ ವಿಷ. ಹಾಲು ಕುಡಿಯಾಕ ಹಿತ, ಒಂದು ಗ್ಲಾಸ್ ಕುಡಿ ನಡಿತೈತಿ. ಭಾಳ ದಕ್ಷಿಣವಿದ್ದಂದ್ರೆ ಒಂದು ಸರಿ ಕುಡಿ ನಡಿತೈತಿ. ಒಂದು 2 ಲೀಟರ್ ಕುಡಿದ್ರೆ ಕಫ ಆಕೈತಿ. ಕಫ ಆದ್ರಿನ ಚಲೋ ಗುಳಿಗೆ ತೊಳಕ್ ಬರ್ತೈತಿ. ಗೊತ್ತಾತ? ಆಕುಂಚನ. ಆಕುಂಚ ಅಂದ್ರೆ ಸಂಕೋಚ ಆಗುವಿಕೆ. ಸಂಕೋಚ ಆಗುವಿಕೆ ಅಂದ್ರೆ ಹೇಳ್ತೀನಿ, ಇದು ಓದಿ ಹೇಳ್ತೀನಿ. शरीर संकोचन को पावे तब भी मैं जानता हूं और शरीर संकोचन को न पावे तब इसके अभाव को भी मैं जानता हूं. याति ये आकुंचन मैं नहीं और ये आकुंचन मेरा नहीं. यह आकुंचन वायु का है. मैं इस आकुंचन का जानने वाला दृष्टा घटा दृष्टा की न्याय इससे न्यारा हूं. आकुंच मैं नहीं और मेरा नहीं, यह जानना है. ಒಳ ಮುಚ್ಚುಕ ಹೊರಗೆ ಮುಚ್ಚುಕ ಅಂತ ನೋಡಿರ್ಬೇಕು ನೀವು. ಮುಟ್ಟಿದರೆ ಮುನಿ ಅಂತನೂ ಕೂಡ ಕರಿತಾರೆ. ಕರೆಕ್ಟ? ಅದಕ್ಕೆ ಮುಟ್ಟದ್ರೆ ಏನಾಗ್ತದ? ಸಂಕೋಚ ಆಕೈತಿ. ಗುರ್ತಾತ ಉದಾಹರಣೆ? ಹಂಗ ಸಂಕೋಚ ಅಂದ್ರ ಫಸ್ಟ್ಕ ಹುಡುಗಿ ನೋಡಕ್ ಹೋದಾಗ ಹುಡುಗ ನೋಡವ ತದಕ್ಕೆ ಈಗೆಲ್ಲ ನಾಚಂಗಿಲ್ಲ. ಈಗ ಒಂದಿಟ್ಟು ಬಾ ಮಾತಾಡೋದೈತಿ ತೊಳ ಕರ್ಕೊಂಡು ಹೋಗ್ತಾರೆ. ನೀವೆಲ್ಲ ಹಳಿ ಕಾಲದ ಬೀ ತಲೆಯವ್ರಿಗೆ ಹೇಳಾಯ್ತು. ನಾನು ನಿಮ್ಗೆಲ್ಲ ಅನುಭವ ಐತಿ. ಮದುವೆ ಆಗೋ ತನಕ ಎಷ್ಟೋ ಮಂದಿ ಗಂಡನ ಹುಡುಗಿ ನೋಡಿಲ್ಲ, ಹುಡುಗಿನ ಗಂಡ ನೋಡಿಲ್ಲ, ಹುಡುಗ ನೋಡಿಲ್ಲ. ಅಂತ ಕಾಲ ಆವಾಗ ಅದು. ಯಾಕಂದ್ರೆ ಕಾಲ ತಸ್ಮೈ ನಮ್ಮ. ಈಗ ಒಳಗೆ ಹೋಗಿ ಮಾತಾಡೋನು ಬಾ ಕರ್ಕೊಂಡು ಹೋಗ್ತಾರೆ ಅವರು. ನಾಚೋದು ದೂರ ಉಳಿತು. ಹೌದಲ್ಲ? ಸಂಕೋಚ. ಸಂಕೋಚ ಅಂದ್ರೇನು? ಶರೀರ ಮುದುಡಿ ಆಗುವಿಕೆ, ಸಂಕೋಚ ಹೊಂದೋದು. ಶರೀರ ಮುದುಡಿ ಆಗುವಿಕೆ ಅಂದ್ರೆ ನಾಚಿಕೆಂದ್ರೂ ಮುದುಡ ಆಗೈತಿ, ಅಥವಾ ಚಳಿ ಜ್ವರ ಬಂದಾಗನು ಮುದುಡಿ ಆಕೈತಿ. ಕಾಲಾಗ ತೆಲಿ ಸೇರಿಸಿ ಮುಕೊಂದಿರ್ತೀವಿ ಗೂಡುಗಾಲ ಹಾಕಿ. ಗುರ್ತೈತಿಲ್ಲ? ಆದ್ದರಿಂದ ಈ ಸಂಕೋಚ ಅನ್ನೋದು ನನಗೆ ಗೊತ್ತಾಕೈತಿ. ಅದಕ್ಕೆ ನಾನು ಅದು ಒಳ ಮುಚ್ಚುಕ ಹೊರ ಮುಚ್ಚುಕ, ಮುಟ್ಟಿದರೆ ಮುನಿ ಅದ್ರದ್ದು ಉದಾಹರಣೆ ಕೊಟ್ಟೆ, ಇದ್ರದ್ದು ಉದಾಹರಣೆ ಕೊಟ್ಟೆ. ಹೀಗೆ ಇದನ್ನ ಅರಿತೀನಿ ಅಂದ ಬಳಿಕ ಇದು ನಾನಲ್ಲ. ನಾನಲ್ಲ ಅಂದ ಬಳಿಕ ಇದು ಎದ್ರದೈತಿ? ಇದು ವಾಯುವಿಂದ ಐತಿ. ವಾಯುವಿನೊಳಗೆ ಒಂದು ಜಲದ ಭಾಗ ಬಂದು ಸೇರ್ಕೊಂಡು ಆಗೈತಿ. ಇಷ್ಟು ಗೊತ್ತಾತಲ್ಲ? ತೇಜದಕ್ಕೆ ಹೋಗೋಣ. ತೇಜ್ಗೆ 5 ತತ್ವ ವಿಷಯ. ಬೆಂಕಿ 5 ತತ್ವಗಳಲ್ಲಿ. निद्रा होवे तिसको भी मैं जानता हूं और निद्रा न होवे तब तिसके अभाव को भी मैं जानता हूं. ನಿದ್ದೆ ಹತ್ತೋದು ಗೊತ್ತಾಕೈತಿ, ನಿದ್ದೆ ಹತ್ತದೇ ಇರೋದು ಗೊತ್ತಾಕೈತಿ. ಒಬ್ಬೊಬ್ಬರಿಗೆ ಎಲ್ಲಿ ಬೇಕಾದಲ್ಲ ಕರ್ಕೊಂಡು ಹೋಗಿ ನೀವು ಊಟ ಆದ್ರೆ ಸಾಕು ನಿದ್ದೆ ಬರ್ತದೆ. ಒಬ್ಬರಿಗೆ ಜಾಗ ಬದಲಾದ್ರೆ ಒಟ್ಟ ನಿದ್ದೆನೇ ಬರಂಗಿಲ್ಲ. ಕರೆಕ್ಟ? ಬೇಕಾದಟ್ಟು ಅವ್ರಿಗೆ ಉಣಿಸು, ಬೇಕಾದಟ್ಟು ಅವ್ರಿಗೆ ತಿನ್ನಿಸು. ಹೋಗಿ ಕೂತಂಗೆ ಹಿಂಗ ಕೂತಿರ್ತಾನೆ ಕಣ್ ತಗೋದು. ಯಾಕೋ ನಿದ್ದೆನೇ ಹತ್ತದಾಗ. ಎದ್ರ ಸಂಬಂಧ? ಹೊಸ ಜಾಗ ಬದಲಾಗಿ. ನಿದ್ದೆ ಹತ್ತೋದು ಗೊತ್ತಾಕೈತಿ, ನಿದ್ದೆ ಹತ್ತದೇ ಇರೋದು ಗೊತ್ತಾಕೈತಿ. ಒಬ್ಬೊಬ್ಬರಿಗೆ ತಮ್ಮ ಮನೆಯಾಗ ಇದ್ರೂ ಹತ್ತಂಗಿಲ್ಲ. ಅವ್ರಿಗೊಂದು ಬೇರೆ ಹ್ಯಾಬಿಟ್ ಹಾಕೊಂಡ್ಬಿಟ್ಟಿರ್ತಾನೆ. ಡ್ರಿಂಕರ್ಗಳಿಗೆ ಡ್ರಿಂಕ್ ಕುಡಿ ತನಕ ಹತ್ತಂಗಿಲ್ಲ, ಟ್ಯಾಬ್ಲೆಟ್ ತೊಳೋರಿಗೆ ಟ್ಯಾಬ್ಲೆಟ್ ತೊಳೋ ತನಕ ನಿದ್ದೆ ಹತ್ತಂಗಿಲ್ಲ. ಅಂದ್ರೆ ಇವೆಲ್ಲ ಅರಿತೀನಲ್ಲೋ ನಾನು. ಇವೆಲ್ಲ ನಾ ಅರಿತೀನಿ ಅಂದ ಬಳಕೆ ಇವನ್ನ ಅಲ್ಲ ಅಂತ ಅದ್ರ ಅರ್ಥ. ಯಾತೆ ನಿದ್ರಾ ಮೈ ನಹಿ ಅವ್ರ ये निद्रा मेरा नहीं, ये निद्रा तेज की है. ಎದರದೈತಿದು? ತೇಜದೈತಿ. ಬೆಂಕಿ ಒಳಗೆ ಒಂದು ಆಕಾಶದ ಭಾಗ ಬಂದು ಕುಡ್ಕೊಂಡು ನಿದ್ರೆ ಆಗೈತಿ. ನಿದ್ದೆ ಹತ್ತದಾಗ ಮನುಷ್ಯನೂ ಶೂನ್ಯ, ಆಕಾಶವೂ ಶೂನ್ಯ. मैं इस निद्रा का जानने वाला दृष्टा घटा दृष्टा की नहीं इससे न्यारा हूँ. ऐसा निद्रा मैं नहीं और मेरी नहीं, ये जानना. ಹಿಂಗೆ ನಿದ್ದೆ ನಾನು ಅಲ್ಲ ಮತ್ತಿದು ನಂದು ಅಲ್ಲ ಅಂತ ಹಿಂಗೆ ತಿಳ್ಕೋಬೇಕು. तृषा. तृषा लगे तिसको भी मैं जानता हूँ और तृषा न होवे तब तिसके अभाव को भी मैं जानता हूँ. याते ये तृषा मैं नहीं और ये तृषा मेरी नहीं, ये तृषा तेज की है. मैं इस तृषा का जानने वाला दृष्टा घटा दृष्टा की नहीं इससे न्यारा हूँ. ऐसा तृषा मैं नहीं और मेरी नहीं, ये जानना. ನೀರಡಿಕೆ ಆದದ್ದು ನನಗೆ ಗೊತ್ತಾಕೈತಿ. ಗೊತ್ತಾಕದ ತಿಳ್ಕೊಂಡೇ ಹೋಗಿ ನೀರು ಕುಡಿತೀವಿ. ಹೌದಾ? ನೀರು ಕುಡಿತೀರಿ ಅನ್ನೋ ಯಾರು ಕೇಳಿದ್ರೆ ಮನೆಗೆ ಹೋಗ್ಬೇಕ. ಆಗಿತ್ತು ನೀರಡಿಕೆ ಆಗಿತ್ತು ಅಂದ್ರೆ ಕೂಡ್ರಿ ಅಂತೀರಿ. ಇಲ್ಲ ಬ್ಯಾಡ್ರಿ ನೀರಡಿಕೆ ಆಗಿಲ್ಲ ಅಂತ ಹೇಳ್ತೀರಿ. ಭಾವ ಅಭಾವ ತಿಳಿತೀವಿ. ಇದೇ ಬಾಯಾರಿಕೆಯಿಂದನೇ ಪರೀಕ್ಷಿತ ರಾಜನಿಗೆ ಶಾಪ ಆತು. ಗೊತ್ತಾಯ್ತಿಲ್ಲೋ? ಇದೇ ಬಾಯಾರಿಕೆಯಿಂದನೇ ಪರೀಕ್ಷಿತ ರಾಜ ಕಾಡಿನೊಳಗ ಕೃಷಿ ಅಂತಕ್ಕೆ ಹೋಗಿ ನೀರು ಕೇಳಿದಾಗ ಅವ ಧ್ಯಾನಸ್ಥನಾಗಿದ್ದ. ಇವ ಡೋಂಗಿ ಮಾಡಾಕತ್ತ ತಿಳ್ಕೊಂಡು ಸತ್ತ ಹಾವ ಕೊಳಗೆ ಹಾಕದ. 7 ದಿವಸನಾಗದೆ ಅದೇ ಹಾವ ಕಡ್ದು ಸಾಯ್ಲಿ ಅಂತ ಒಂದು ಮಗ ಶಾಪ ಕೊಟ್ಟ. ಗೊತ್ತಾಯ್ತಲ್ಲ? ಇದು ನೀರಡಿಕೆಗೆ ದೃಷ್ಟಾಂತ ಇಟ್ಕೋಬೇಕು. ಬರೋಬ್ಬರಿ ಹಾಕದಲ್ಲ? ಇಲ್ಲ. ಕಮ್ಮಿ ಏನಿಲ್ಲ ಅಂದ್ರೂ ಒಂದು ದಿನಕ್ಕೆ ಮನುಷ್ಯ 4 ರಿಂದ 5 ಲೀಟರ್ ನೀರು ಕುಡಿಯಬೇಕ. ಮಿನಿಮಮ್ ಇದು ಇಷ್ಟು ಕುಡಿಯಬೇಕ. ಎಷ್ಟು ನೀರು ಕುಡಿತಿ ಅಷ್ಟು ಹೆಲ್ದಿ ಇರ್ತಿ, ಅಷ್ಟು ಕಿಡ್ನಿ ನಿನ್ನ ಫ್ರೆಶ್ ಇರ್ತಾವ.
क्षुधा ಅಂದ್ರೆ ಹಸಿವೆ. क्षुधा लगे तिसको भी मैं जानता हूँ और क्षुधा न होवे तब तिसके अभाव को भी मैं जानता हूँ. ಹಸಿವೆ ಆದದ್ದು ಗೊತ್ತಾಕೈತಿ, ಹಸಿವೆ ಆಗದೇ ಇರೋದು ಗೊತ್ತಾಕೈತಿ. जानता हूँ. याते एक क्षुधा मैं नहीं और एक क्षुधा मेरा नहीं, ये क्षुधा तेज की है. मैं इस क्षुधा का जानने वाला दृष्टा घटा दृष्टा की नहीं, इसलिए न्यारा हूँ. ऐसा क्षुधा मैं नहीं और मेरा नहीं, ये जाना. ಹಸಿವೆ ಆದದ್ದು ನನಗೆ ಗೊತ್ತಾಕೈತಿ. ಸಣ್ಣ ವಯಸ್ಸಿನಾಗ 4 ಹೊತ್ತು ಊಟ ಮಾಡ್ತಿದ್ದೀವಿ, ಬರ್ತಾ ಬರ್ತಾ 3ಕ್ಕೆ ಬಂದೀವಿ, ಬರ್ತಾ ಬರ್ತಾ 2ಕ್ಕೆ ಬಂದೀವಿ. ಯಾಕ್ರಿ? ಪಚನ ಆಗಲ್ರಿ ಅನ್ನ, ತಿಂದದ್ದು ಹಂಗ ಎದಿ ಮೇಲೆ ಕೂತಂಗೆ ಆಗ್ತೈತಿ ಅಂತಾರೇನು. ಹಾಂ, ವಯಸ್ಸಾಗಕತ್ತು ಅಂದ್ರೆ ರಾತ್ರಿ ಮಾಡಿ ಊಟ ಕಡಿಮೆ ಮಾಡ್ಬೇಕು, ಬೆಳಿಗ್ಗೆ ಜಾಸ್ತಿ ಮಾಡ್ಬೇಕು. ಯಾಕಂದ್ರೆ ಅದಕ್ಕೆ ಪಚನ ಆಗೋದಕ್ಕೆ ಸಮಯ ಬೇಕು. ಬೆಳಿಗ್ಗೆ ಊಟ ಮಾಡಿದೆವು ಅಂದ್ರೆ ಸಾಯಂಕಾಲ ತನಕ ನಮಗೆ ಬೇಕಾದಷ್ಟು ಸಮಯ ಇರ್ತೈತಿ. ಬೆಳಿಗ್ಗೆನೆ ಜಗ್ಗಿ ತೊಳೋದು, ಮಧ್ಯಾಹ್ನದಾಗ ಮೀಡಿಯಮ್, ರಾತ್ರಿ ಮಾಡಿ ಅದರ ಅರ್ಧ. ಮುಂಜಾನೆ 2 ರೊಟ್ಟಿ ತಿಂದ್ರೆ ವಯಸ್ಸಾದವ್ರಿಗೆ ಹೇಳಾಯ್ತಾನೆ, ಮತ್ತು ನೀವು ತಿಂದ್ಗಿಂತೀರಿ, ನೀವು ದುಡಿಯೋರು ಇರ್ತೀರಿ. ಬೆಳಿಗ್ಗೆ 2 ತಿಂದ್ರೆ ಮಧ್ಯಾಹ್ನದಾಗ 1, ರಾತ್ರಿ ಮಾಡಿ ಅರ್ಧ. ಯಾಕಂದ್ರೆ ಅದಕ್ಕೆ ಡೈಜೆಷನ್ ಆಗೋದಕ್ಕೆ ಸಮಯ ಇರಂಗಿಲ್ಲ, ಅಲ್ಲಿ ಮುಖಂದೇ ಬಿಡ್ತೀರಿ ನೀವು. ಹೀಗಾಗಿ ಶರೀರ ಹೆಲ್ದಿ ಇರ್ಬೇಕಂತಪ್ಪ ಅಂದ್ರೆ ನಮ್ಮ ಶರೀರಕ್ಕೆ ಅನುಗುಣವಾಗಿ ಹೊಂದ್ಕೋಬೇಕಾಕೈತಿ. ನಾವು ಮೊದಲು ಅಡು ತಿಂತಿದ್ದು ಅಂತೇಳಿ ಈಗಲೂ ತಿನ್ನಕ್ಕೆ ಹೋದ್ರೆ ಸರಿ ಆಗೋದಿಲ್ಲ. ಈಗ ಹಸಿವೆ ಆದದ್ದು ನನಗೆ ಗೊತ್ತಾಕೈತಿ, ಹಸಿವೆ ಆಗದೆ ಇರೋದು ಗೊತ್ತಾಕೈತಿ. ಆದನ್ನ ಬಗ್ಗೆ ಇದು ಹಸಿವೆ ನಾನು ಅಲ್ಲ, ಇದು ನಂದು ಅಲ್ಲ, ಇದು ಬೆಂಕಿಯ ತೇಜದ ಮುಖ್ಯ ಭಾಗಿರುತ್ತದೆ. ಯಾಕಂದ್ರೆ ಬೆಂಕಿ ಒಳಗೆ ಹಾಕಿದ್ದು ಸುಟ್ಟು ಹೋಗ್ತೈತಿ, ಹೊಟ್ಯಾಗ ಹಾಕಿದ್ದು ಭಸ್ಮ ಆಕೈತಿ. ಜಠರಾಗ್ನಿ ಐತಿ ಹೊಟ್ಯಾಗ, ಐತಿಲ್ಲ, ಹೆಸರೇ ಇಟ್ಬಿಟ್ರ ಜಠರಾಗ್ನಿ. स्वेद, स्वेद नाम पसीना होवे तिसको भी मैं जानता हूँ. ಕಾಂತಿ ಹೋಯ್ತೇನು? ಏನ ಭಾಳ ಐತಿ, ಪುಟ ಡಬಲ್ ಹೋಗೈತೆ ಅಂದ್ರ ತೆಗಿವಾಗ ಪುಟ ಡಬಲ್ ಹೋಯ್ತು. कांति, कांति होवे तिसको भी मैं जानता हूँ और कांति न होवे तब तिसके अभाव को भी मैं जानता हूँ. याती ये कांति मैं नहीं और ये कांति मेरी नहीं, ये कांति तेज की है. मैं इस कांति का जानने वाला दृष्टा घटा दृष्टा की नहीं, इसलिए न्यारा हूँ. ऐसे कांति मैं नहीं और मेरी नहीं, ये जाना. ಯಾಕೋ ಎಷ್ಟು ಬೆಳಗಾಗಿದೀವಿ, ಹಡದು ಬಾಣ್ ತೆಗೆದಲತ್ತ ಅಂತಾರ. ಯಾಕೆ? ಕೆಲಸ ಬೇರೆ ಸಿಕ್ಕೈತಿ ಅಂತ ನಾವು ಅಂತ ಕೆಲಸ ಯೇಸು ರೂಮ್ನಾಗ ಇರ್ತೀನಿ ಬರೀ, ಅದಕ್ಕಲ್ಲಿ ಹಿಂಗೆ ಬೆಳಗಾಗಿದೆ ಮೊಮ್ಮಗನತ್ತ ನಾವು ಅಂತಾನೇನು. ಹಾಂ, ಕಾಂತಿ ಹೆಚ್ಚಾಗಿದ್ದು ಗೊತ್ತಾಕೈತಿ. ಬಿಸಿಲಾಗ ಕೆಲಸ ಮಾಡೋರು ಹಂಗೆ ಹಾಕಾರ ಪಾಪ, ಅವ್ರ ಗತಿ ಏನು? ಖರಾಗ ಆಗಿರ್ತಾರಲ್ಲ. ಬಿಸಿಲಿಗೆ ಗಟ್ಟಿಸ್ತದ ಕಾಂತಿ, ಹೌದಲ್ಲ? ಕಾಂತಿ ಇದ್ದದ್ದು ಗೊತ್ತಾಕೈತಿ, ಮುಖದ ಮ್ಯಾಗ ತೇಜಸ್ ಇದ್ದದ್ದು ಗೊತ್ತಾಕೈತಿ. ಸಪ್ಪಗಾಗಿದ್ದು ಮುಂಜಾನೆ ಹಿಡಿದು ಊಟ ಕುಡ್ದೇ ಬಿಡ್ರಿ ನೀವು, ಸಂಜೆ ತನಕ ಕತ್ತಿ ದುಡ್ಸೋದಾಗ ದುಡ್ಸೋರಿ, ಮಾರಿ ಹಂಗಾಗಿರ್ತದ ನೋಡು, ಒಂದು ಬಾಡಿ ಹೋಗಿರ್ತದೆ. ಕೊತ್ತಂಬರಿ ಸೂಡ ಮುಂಜಾನೆ ಕೆತ್ಕೊಂಡ್ಬಂದಾಗ ಅಗದಿ ತಾಜಾ ಇರ್ತೈತಿ, ಹೊತ್ತು ಮುಳುಗದಂಗೆ ಬಾಡ್ಕೋತ ಬರ್ತೈತಿ. ಇದುವೇ ಕಾಂತಿ. ಕಾಂತಿ ಅಂದ್ರೇನು? ಬಾಡೋದೇ ಕಾಂತಿ, ಹೌದಲ್ಲ? ಇದು ನಾ ತಿಳಿತೀನಿ ಕೈಪಲ್ಲಿ ಮಾರೋನು ಇಲ್ಲೇ ಕೂತಾನ, ಅದಕ್ಕಲ್ಲಿ ಆಗಿಂದಾಗ ತಂದು ಆಗಿಂದಾಗ ಮಾರಿ ಬಿಡ್ತಾನ. ಅದು ಮಾಡೋ ತನಕ ಮನೆಗೆ ಬರಲ್ಲವ, ಬಾಡಿ ಹೋಗ್ತೈತಿ. ಅದು ಬಾಡ್ತಪ್ಪ ಅಂದ್ರೆ ಕಿಮ್ಮತ್ ಕಡಿಮೆ ಆಕೈತಿ. ಹೀಗಾಗಿ ಕಾಂತಿ ಇದ್ದದ್ದು ತಿಳಿತೀನಿ, ಇಲ್ಲದೆ ಇದ್ದದ್ದು ತಿಳಿತೀನಿ. ಆದ್ರಿಂದ ಕಾಂತಿ ನಾನು ಅಲ್ಲ, ಇದು ನಂದು ಅಲ್ಲ. ಎದ್ರದ್ದು? ಹಾ, ಅಗ್ನಿದೈತಿ. ಅಗ್ನಿನೊಳಗೆ ಒಂದು ನೀರಿನ ಭಾಗ ಬಂದು ಕುಡ್ಕೊಂಡು ಆಗೈತಿ. आलस्य, आलस्य हुए तिसको भी मैं जानता हूँ, आलस्य न हुए तिसके अभाव को भी मैं जानता हूँ. याति आलस्य मैं नहीं और ये आलस्य मेरा नहीं, ये आलस्य तेज का है. मैं इस आलस्य का जानने वाला दृष्टा घटा दृष्टा की नहीं, इसलिए न्यारा हूँ. ऐसे आलस्य मैं नहीं और मेरा नहीं, ऐसा जानना. ಆಲಸ್ಯ ಅಂದ್ರೆ ಈಗ ಮಾಡ್ಬೇಕಾದ, ಅದೇ ಹೇಳ್ತಾರ ಹಿಂದಿ ಒಳಗೆ ಒಂದು ಮಾತೈತಿ, ಕಲ್ ಕರೆ ಸೋ ಆಜ್ ಕರ್, कल करे सो आज करे सो अब नहीं तो कभी भी नहीं. ಹೌದಲ್ಲ? ಈಗೇನು ಅರ್ಜೆಂಟ್ ಐತ್ರಿ ಸ್ವಾಮಿಗಳ ಶಾಸ್ತ್ರ ಕೇಳೋದು, ಮಠಕ್ಕೆ ಹೋಗೋದು, ಇನ್ನ ಮದ್ವೆ ಆಗಿಲ್ಲ ಏನಿಲ್ಲ, ಮಠಕ್ಕೆ ಹೊಂಟ ಬತ್ತಪ್ಪ ಅಂದ್ರೆ ಹುಡುಗ ಸಾಧುಗಿದು ಆಗೈತೆ ನೋಡು ಅಂತ ಮದ್ವೆ ಹೆಣ್ಣು ಕೊಡಂಗಿಲ್ರಿ. ಈಗ ಮಠ ಸನಿಯಾಗಿ ಒಟ್ಟ ಹೋಗಂಗಿಲ್ರಿ. ಸೊಕಾಸ್ ಮುಂದೆ ಮದುವೆ ಪದವಿ ಆಗಿಸೇನ್ರ ಮಕ್ಳು ಪಕ್ಳ ಆಗಲಿ, ಮಕ್ಳಾದ್ರೂ ಬರಂಗಿಲ್ಲವ, ಮುಂದೆ ಮೊಮ್ಮಕ್ಕಳಾಗಲಿ, ಅಲ್ಲಿ ಒಟ್ಟ ಮನ್ಯಾಗ ಏನು ಕೆಲಸ ಇರಬಾರ್ದು ಅವನಿಗೆ. ಮನ್ಯಾಗೇನು ಒಟ್ಟ ಕೆಲಸ ಇರಬಾರ್ದು, ಸುಮ್ಮ ಕೂತು ಅಲ್ಲಿ ಒಟ್ಟು ಬೇಸರ ಆಗ್ತಿರ್ಬೇಕು. ಅವಾಗ ಮಠಕ್ಕೆ ಹೋಗೋ ನಡ್ರಿ, ಅಲ್ಲಿ ತನಕ ಬರಂಗಿಲ್ಲ. ಆಲಸ್ಯ ಅದು. ಯಾಕಪ್ಪ ಅಂದ್ರೆ ಬೀಚಿಯವ್ರು ಒಂದು ಕಡೆ ಹೇಳ್ತಾರೆ,
ಬಿಚ್ಚಿ ಒಂದ್ ಕಡೆ ಹೇಳ್ತಾರೆ. ಸುಸುಪ್ತಿ ಅಂದ್ರೆ ಏನು? ಸುಸುಪ್ತಿ ಅಂದ್ರೆ ಮರಣದ ಎಚ್ಚರಿಕೆ ಗಂಟೆ ಅಂತ. ಮರಣದ ಎಚ್ಚರಿಕೆಯ ಗಂಟೆ. ದಿನ ನಿನಗೆ ಸಂದೇಶ ಕೊಡ್ತಂತ. ದಿನ ಮರಣ ನಿನಗೆ ಸಂದೇಶ ಕೊಡ್ತೈತಿ. ನೀ ಸಾಯಂವಿದಿ. ಈಗ ಹ್ಯಾಂಗ ಕಣ್ಣು ಮುಚ್ಚಿ ಏನು ಪರಿಜ್ಞಾನ ಇಲ್ಲದೆ ಬಿದ್ದಿದ್ದಿಲ್ಲ, ಒಂದಿನ ಹಂಗೆ ಬೀಳಂವಿದಿ. ನೀ ಈಗ ಹ್ಯಾಂಗ ದಿನ ಬೀಳ್ತಿಯಲ್ಲ, ಹಂಗೆ ಒಂದಿನ ಬೀಳಂವಿದಿ. ಎಚ್ಚರ ಈಗರ ಎಚ್ಚರ ಆಗು, ಜಾಗೃತ ಆಗು. ಜಾಗೃತ ಆಗಂದ್ರೇನು? ಎಚ್ಚರ ಆಗು, ವಿವೇಕದಿಂದ ಎಚ್ಚರ ಆಗು. ಏನು ಮಾಡಬೇಕಾಗಿತ್ತು ಅದನ್ನು ಮಾಡು. ಎದಕ್ಕೆ ಬಂದಿದಿ ಅದನ್ನು ಮುಗಿಸ್ಕೊ. ಹೋಗಿದಿ ಒಂದು ಕೆಲಸಕ್ಕೆ, ಮಾಡಾಕತ್ತಿದಿ ಮತ್ತೊಂದು ಕೆಲಸ. ಹೋಗಿದಿ ಒಂದು ಕೆಲಸಕ್ಕೆ, ಮಾಡಾಕತ್ತಿದಿ ಮತ್ತೊಂದು ಕೆಲಸ. ಎಚ್ಚರ ಆಗು, ಎಚ್ಚರ ಆಗು, ಎಚ್ಚರ ಆಗು. ತಸ್ಮಾತ್ ಜಾಗೃತ ಜಾಗೃತ ಜಾಗೃತ. ಹೌದಲ್ಲ? ಆಲಸ್ಯ ಅಂದ್ರೇನು? ಆದ್ರ ಹಾಕ್ಬಿಡು, ನಾಳೆ ಮಾಡಿದ್ರ ಹಾಕ್ಬಿಡು, ನಾಡ್ದ ಮಾಡಿದ್ರ ಹಾಕ್ಬಿಡು, ಮುಂದೆ ಹಾಕೋದು, ಪೋಸ್ಟ್ಪೋನ್ ಮಾಡೋದು. ಆಲಸ್ಯ ಅಂದ್ರೇನು? ಪೋಸ್ಟ್ಪೋನ್, ಮುಂದೆ ಹಾಕೋದು. ಮೈಗಳ್ತನ. ಇದು ನಾ ತಿಳಿತೀನಿ. ಇದನ್ನ ಒಟ್ಟ ನನಗೆ ಕೆಲಸ ಮಾಡಕ್ಕೆ ಮನ್ಸಾಗಲ್ಲ ನೋಡ್ರಿ ಅಪ್ಪ ಅವ್ರು, ಊರುಗಳು ಸ್ವಾಮಿಗಳು. ಒಟ್ಟು ಮನ್ಸಾಗ ಮನ್ಯಾಗ ಬೈದು ಇಡ್ತಾರೆ, ಆದರೂ ಮಾಡಕ್ಕೆ ಮನ್ಸಾಗಂಗಿಲ್ಲ. ಮೊದಲು ಭಾಳ ಚಲೋ ಮಾಡ್ತಿದ್ರಿ, ಇತ್ತಿತ್ಲಾಗ ಯಾಕೆ ಹಿಂಗೆ ಆಗತೈತಿ? ಮೊದಲು ಮಾಡೋದು ಗೊತ್ತಾಗ್ಯದ, ಈಗ ಮಾಡದೇ ಇರೋದು ಗೊತ್ತಾಗ್ಯದ. ಇದು ಗೊತ್ತಾಕೈತಿ ಅನ್ನೋಕೆ ಇದು ನೀ ಅಲ್ಲ, ಇದು ನೀನಲ್ಲ. ಇದು ಎದ್ರದೈತಿ? ಇದು ತೇಜದ್ದೈತಿ. ಆದ್ರಿಂದ ಇದನ್ನ ನಾನು ಅಲ್ಲ, ನಂದು ಅಲ್ಲ ಅಂತ ಹಿಂಗೆ ತಿಳ್ಕೊ. ಜಲಕ್ಕೆ ಪಾಂಚ ತತ್ವ ವಿಷಯ. लाल गिरे मतलब ಹೇಳ್ತಾರೆ ಅವರು ज्वाला लाल गिरे तब तिसको भी मैं जानता हूँ और लाल न गिरे तब तिसके अभाव को भी मैं जानता हूँ। यात ये लाल मैं नहीं और ये लाल मेरा नहीं, ये लाल जल का है। मैं इस लाल का जानने वाला दृष्टा घटा दृष्टा की न्याय इसलिए न्यारा हूँ। ऐसे लाल मैं नहीं और मेरा नहीं ये जानना। ಇದು ಜ್ವಲ್ಲ ಅನ್ನೋದಿದು ಎದರದೈತಿದು? ಜಲದೈತಿ. ಜಲದೊಳಗೆ ಒಂದು ಆಕಾಶದ ಭಾಗ ಬಂದು ಕೂಡ್ಕೊಂಡು ಜಲ್ಲಾಗೈತಿ. ಯಾಕಪ್ಪ ಅಂದ್ರೆ ಆಕಾಶವು ಮ್ಯಾಗೋತೊಳಗೈತಿ, ಜಲ್ಲು ಕೂಡ ಅಂಟ ಪದಾರ್ಥ ಇರ್ತೈತಿ, ಜೀ ಪದಾರ್ಥ ಇರ್ತೈತಿ ಜಲ್ಲೊಳಗೆ. ಇದು ನಾನು ಅಲ್ಲ, ನನ್ನಲ್ಲಿ. ಇದು ಹೆಚ್ಚಾನೆಚ್ಚು ನಾವು ಕಾಣೋದು ಸಣ್ಣ ಹುಡುಗರಲ್ಲಿ, ಕೆಲವೊಬ್ರಿಗೆ ದೊಡ್ಡವರಿಗೂ ಇರ್ತೈತಿ, ಎಲ್ಲೋ ರಿಯರ್. ಆದ್ರೆ ಇದು ಕಾಣೋದಲ್ಲಿ ಮೊದಲು ಸಣ್ಣವಿದ್ದಾಗ ನಾವು ಜೊಲ್ ಸುರಿಸ್ತಿದ್ದೀವ್ರಿ. ಈಗ್ರಿ ಈಗಿಲ್ರಿ. ಅವಾಗ ಸುರಿಸ್ತಿದ್ದೀವಿ ಅಂದ್ರೆ ಭಾವ, ಈಗ್ರಿ ಅಭಾವ. ಭಾವ ಮತ್ತು ಅಭಾವ ಎರಡೂ ನನಗೆ ಗೊತ್ತಾಕೈತಿ ಅಂದ್ಬಳಕ ಇದು ನಾನು ಅಲ್ಲ, ಇದು ನಂದು ಅಲ್ಲ, ಇದು ಜಲದೈತಿ ಅಂತ ತಿಳ್ಕೊಬೇಕು. ಒಟ್ಟು ಎಲ್ಲ ಹಂಚಿ ಕೊಡಾಕತ್ತಾರ ಅಂತ ತಿಳ್ಕೊರಿ. स्वेद नाम पसीन हुए तिसको भी मैं जानता हूँ और पसीना ना हुए तब तिसके अभाव को भी मैं जानता हूँ। यात ये पसीना मैं नहीं और ये पसीना मेरा नहीं, ये पसीना जल का है। मैं इस पसीने का जानने वाला दृष्टा घटा दृष्टा की न्याय इसलिए न्यारा हूँ। ऐसा स्वेद मैं नहीं और मेरा नहीं ये जानना. ಸ್ವೇದ ಅಂದ್ರೆ ಬೆವರು. ಹೌದಲ್ಲ? ಬೆವರು ತುರ್ಸಂಗೆ ಬಿಡಿಬೇಕು ಅಂತ ಹೇಳ್ತಿರ್ತಾರಲ್ಲ. ಮನುಷ್ಯನಿಗೆ ಬೆವರು ಬಂದಷ್ಟು ಹೆಲ್ದಿಯಾಗಿರ್ತಾನೆ. ಹೌದಾ? ಶ್ರಮದಿಂದನೂ ಬೆವರು ಬರ್ತೈತಿ, ಶ್ರಮದಿಂದನೂ ಬೆವರು ಬರ್ತೈತಿ. ಶುಗರ್ ಲೋ ಆದರೂ ಬೆವರು ಬರ್ತೈತಿ. ಶುಗರ್ ಇದ್ದವ್ರಿಗೆ ಕೇಳ್ರಿ ನೀವು, ಬೆವರು ಬರಾಕತ್ತು ಅಂದ್ರೆ ಪಟ್ನೆ ಚಾಕ್ಲೇಟ್ ಹಾಕೊಂಡ್ಬಿಡ್ತಾರೆ ಬ್ಯಾಗ. ಚಾಕ್ಲೇಟ್ ಕಿಸಿದಾಗ ಇಟ್ಟ ಬಿಟ್ಟಿರ್ತಾರೆ ಅವರು. ಎಲ್ಲಕ್ಕಿಂತಲ್ಲ ಶುಗರ್ ಆಗಿಂದಾಗ ತಾಬಿಡ್ ತೋಬಿಡ್ ಹಾಯ್ ಮಾಡ್ಬೇಕಾಗಿತ್ತು, ಭಾಳ ಲೋ ಆಗಿತ್ತು ಅಂದ್ರೆ ಜಿಲೇಬಿ. ನೆನ್ಪಿಟ್ಕೋರ ಎಲ್ಲ ದವಾಖಾನ್ಯಾಗ ಜಿಲೇಬಿನೇ ಕೊಡ್ತಾರೆ. ಭಾಳ ಹಾಯ್ ಆಗಿಬಿಡ್ತೈತಿ, ಎಕ್ದಮ್ ಲೋ ಆಗಿತ್ತು ಅಂದ್ರೆ ಕಾನ್ಸಂಟ್ರೇಟ್ ಇದು ಆಕೈತಿ, ಅದು ಅನ್ಕಾನ್ಸಸ್ ಆಕೈತಿ. ಶುಗರ್ ಅಗದಿ ಲೋ ಆದ್ರೂ ಅನ್ಕಾನ್ಸಸ್ ಆಕೈತಿ. ಶುಗರ್ 600 ಮ್ಯಾಗ ದಾಟ್ತಂದ್ರೂ ಅನ್ಕಾನ್ಸಸ್ ಆಕೈತಿ. ಸಾಯಂಗಿಲ್ಲ, ಸ್ಮೃತಿ ತಪ್ಪಿ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾನೆ. ಮತ್ತು ಅವನಿಗೆ ಗ್ಲುಕೋಸ್ ಅದನ್ನು ಇದನ್ನು ಕೊಟ್ಟು ರಿಕವರ್ ಮಾಡ್ತಾರೆ. ಅದನ್ನೆಲ್ಲ ಕೊಟ್ಟು ಜಿಲೇಬಿ ತಿನ್ನಾಕ ಕೊಡ್ತಾರೆ. ಗುರ್ತಾತಿಲ್ಲ? ಶ್ರಮದಿಂದನೂ ಬೆವರು ಬರ್ತೈತಿ. ಎಲ್ಲಾನು ನಾಲೆಜ್ ಇರಲಿ ಅಂತೇಳಿ ನನಗೆ ಗೊತ್ತಿದ್ದೈತಿ, ನಿಮ್ಗೆ ಹೇಳಾಗೈತಿ ಅಷ್ಟೇ. ಶುಗರ್ ಕಡಿಮೆ ಆದರೂ ಬೆವರು ಬರ್ತೈತಿ, ಹೆಚ್ಚಾದರೂ ಬೆವರು ಬರ್ತೈತಿ. ಆಮೇಲೆ ಶ್ರಮದಿಂದನೂ ಬೆವರು ಬರ್ತೈತಿ. ಬೆವರು ಸುಮ್ಮನೆನೂ ಬೆವರು ಬರ್ತೈತಿ ಕೆಲವೊಬ್ರಿಗೆ. ಹೌದಲ್ಲ? ಇದು ಬರೋದು ಬಿಡೋದು ನಮಗೆ ಗೊತ್ತಾಕೈತಿ. ಇದ್ರ ಭಾವ ಮತ್ತು ಅಭಾವ ನನಗೆ ಗೊತ್ತಾಕೈತಿ. ಆದ್ದರಿಂದ ಈ ಬೆವರು ನಾನು ಅಲ್ಲ ಮತ್ತಿದು ನಂದು ಅಲ್ಲ. ಮತ್ತು ಇದು ಎದ್ರದೈತಿ? ಜಲದೈತಿ. ಜಲದೊಳಗೆ ಒಂದು ವಾಯುವಿನ ಭಾಗ ಬಂದು ಕುಡ್ಕೊಂಡು ಆಗೈತಿ ಅಂತ ತಿಳ್ಕೊಬೇಕು. मूत्र आवे तिसको भी मैं जानता हूँ और मूत्र न आवे तब तिसके अभावों को भी मैं जानता हूँ। यात ये मूत्र मैं नहीं और ये मूत्र मेरा नहीं, ये मूत्र जल का है। मैं इस मूत्र का जानने वाला दृष्टा घटा दृष्टा की न्याय इसलिए न्यारा हूँ। ऐसा मूत्र मैं नहीं और मेरा नहीं ये जानना. ಹೌದು, ರಿಸಸ್ ಮೂತ್ರ
ಗುರ್ತಾಕೈತಿ. ಲಾಂಗ್ ಜರ್ನಿ ಇತ್ತಪ್ಪ ಅಂದ್ರೆ ಅಲ್ಲೆಲ್ಲ ಸ್ಟಾಪ್ ಮಾಡ್ತಿರ್ತಾರೆ. ಯಾರು ಹೋಗೋ ರಿಸರ್ಚ್ಗೆ ಹೋಗೋದ್ರ ಲಘು ಶಂಕ ಅಂತ ಕರಿತಾರೆ. ಅದಕ್ಕೆ ಸಂಸ್ಕೃತನಾಗ ಏನಂತ ಕರಿತಾರೆ? ಅದಕ್ಕೆ ಲಘು ಶಂಕ. ಎಷ್ಟು ಚಂದ ಐತೆ ನೋಡಿ ಹೆಸರು. ಯಾರು ಹೋಗೋರಾದ್ರೆ ಹೋರಿ, ಬಂದವ್ರು ಹೋಗ್ತಾರ, ಬರ್ದೇ ಇದ್ದವರು ಕುಂಡಿರ್ತಾರ. ಅವ್ರಿಗೆ ಬಂದವರು ಭಾವದ ಗೊತ್ತಾಗಿ ಹೋಗ್ತಾರ, ಬರ್ದೇ ಇದ್ದವ್ರು ಅದರ ಅಭಾವದ ಜ್ಞಾನ ಆಗಿ ಕುಂಡಿರ್ತಾರ. ಗೊತ್ತಾಗ್ತಲ್ಲ ಉದಾಹರಣೆ. ಮತ್ತು ನಿಮ್ಗೆ ಹ್ಯಾಂಗಾರ ತಿಳಿಸಬೇಕಲ್ಲ, ನೀವು ಹ್ಞೂ ಅನ್ನಬೇಕು. ಬಂದವರಿಗೆ ಭಾವದ ಜ್ಞಾನ ಇರ್ತೈತಿ, ಬರ್ದೇ ಇದ್ದವ್ರು ಎಲ್ಲರೂ ಹೋಗ್ತಾರೆ ಹೇಳುದು. ಅವ್ರಿಗೆ ಏನಾಗಿರ್ತೈತಿ? ಅಭಾವ ಜ್ಞಾನ ಆಗಿರ್ತೈತಿ. ಭಾವದ ಜ್ಞಾನ ಆಕೈತಿ, ಅಭಾವದ ಜ್ಞಾನ ಆಕೈತಿ. ಇದ್ರ ಭಾವ ಅಭಾವ ನಾ ತಿಳಿತೀನಿ ಅನ್ಬೇಕ. ಇದು ನಾನು ಅಲ್ಲ, ಇದು ನಂದು ಅಲ್ಲ, ಇದು ಜಲದ್ದೈತಿ. ಜಲದೊಳಗೊಂದು ತೇಜದ ಭಾಗ ಬಂದು ಕೂಡ್ಕೊಂಡು ಮೂತ್ರ ಆಗೈತಿ ಅಂತ ತಿಳ್ಕೊಬೇಕು. ಮೂತ್ರ ಗರಂ ಇರ್ತೈತಿ, ಬೆಂಕಿನೂ ಗರಂ ಇರ್ತೈತಿ. ನಾ ಎದ್ರದ್ದು ಹೇಳಾಗ್ತೀನಿ ಈಗ? ಜಲದ ಹೇಳಾಗತ್ತೀನಿ. ಜಲದೊಳಗೆ ಒಂದು ತೇಜದ ನಾ ಹೇಳೋದ್ರ ಮೈ ಮರಿ ಆಗತ್ತಿದ್ಯೋ ಏನು? ಹಸಿವಾಗಿ ಮೈ ಮರಿ ಆಯ್ತು. ಇದನ್ನು ಪೂರ ಮುಗಿಸ್ಬಿಡೋಣ. ಇದು ಜಲದೊಂದು ಹೌದಲ್ಲ, ಭಾಳ ಅದಾವ ಇಲ್ಲ. शुक्र कहिए वीर, शरीर विषय बड़े तिसको भी मैं जानता हूँ, और वीर घटे तब तिसके अभावों को भी मैं जानता हूँ. याते वीर मैं नहीं और ये वीर मेरा नहीं, ये वीर जल का है. मैं इस वीर का जाने वाला दृष्टा घटा दृष्टा के नहीं, इससे न्यारा हूँ. ऐसा शुक्र मैं नहीं और मेरा नहीं, ये जानना. ಇದು ಮೆಡಿಕಲ್ದಾಗ ಡಾಕ್ಟರ್ಗಳು ಹೇಳ್ತಿರ್ತಾರೆ ಹೌದಲ್ಲ. ಸಂತಾನ ಭಾಗ್ಯ ಇರೋದ್ರಿಂದ, ಭಾಗ್ಯ ಪುತ್ರ ಪ್ರಾಪ್ತಿ ಅಥವಾ ಸಂತಾನ ಪ್ರಾಪ್ತಿ ಆಗದೇ ಇರೋದ್ರಿಂದ ಗಂಡ ಮತ್ತು ಹೆಂಡತಿ ದವಾಖಾನಿಗೆ ಹೋದ್ಬೇಕ. ನಿಮ್ಮ ಕಡೆ ಏನೂ ದೋಷ ಇಲ್ರಿ ಅಂತ ಹೆಣ್ಮಗಳು ಹೇಳ್ದಂಗ್ ಬಳಕ ಏನಾಯ್ತು? ಅವನ ಕಡೆ ದೋಷ ಅದ ಅಂತ ಹೇಳ್ದಂಗೆ ಆಯ್ತು. ಏನು ಕೊರತೆ? ಶುಕ್ರಾಣು ಒಳಗೆ ಕೊರತೆ ಐತಿ. ಇದನ್ನು ಕಡಿಮೆ ಆಗಬೇಕಂದ್ರೆ ನೀವು ಹೆಲ್ದಿ ಪದಾರ್ಥಗಳನ್ನ ತಿನ್ನಬೇಕು. ಏನು ಮಾಡಬೇಕು? ಹೆಲ್ದಿ ಪದಾರ್ಥಗಳನ್ನ ತಿನ್ನಬೇಕು. ಅತಿ ಜಾಸ್ತಿ ವೀರ್ಯ ಜಾಸ್ತಿ ಆಗ್ಬೇಕಾಗಿತ್ತು, ಅದು ಕೊರತೆ ಇತ್ತು ಅಂದ್ರೆ ಉದ್ದ. ಏನು ತಿನ್ಬೇಕು ಜಾಸ್ತಿ? ಉದ್ದಿನ ಬೇಳೆ, ಉದ್ದಿಗೆ ಜಾಸ್ತಿ ಆಗುತ್ತೆ. ಕಡಿಮೆ ಆಗಬೇಕಾಗಿತ್ತು ಅಂದ್ರೆ ವಜ್ರಾಸನ ಕುಂಡ್ರಿ, ಕಡಿಮೆ ಆಗುತ್ತೆ. ಕಡಿಮೆ ಆಗೋದು ಹೇಳಾಕತ್ತೀನಿ. ಭಾವ ಬೇಕಂದ್ರೆ ಹೇಳಾಕತ್ತೀನಿ, ಅಭಾವ ಬೇಕಂದ್ರೆ ಹೇಳಾಕತ್ತೀನಿ. ಏನು ಮಾಡ್ಕೋತೀರಿ ಮಾಡ್ಬೇಕು, ಚಾಯ್ಸ್ ಈಜಿ ಒನ್. शोणित नाम रुधिर, शरीर विषय बड़े तिसको भी मैं जानता हूँ, और रुधिर घटे तब तिसके अभावों को भी मैं जानता हूँ. याते ये रुधिर मैं नहीं और ये रुधिर मेरा नहीं, ये रुधिर जल का है. मैं इस रुधिर का जानने वाला दृष्टा घटा दृष्टा की नहीं, इसलिए न रहा हूँ. ऐसा शोणित मैं नहीं और मेरा नहीं, ये जाना. ಮುಟ್ಟಿಗೆ ಮಡಿಚಿ ಪಟ್ನೆ ಕೈ ತೆಗೆದಾಗ ರಕ್ತ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿತ್ತು ಅಂದ್ರೆ ಬೇಗ ನಿಂತಾಗ ರಕ್ತ ಬರೋಬ್ಬರಿ ಐತೆ ತಿಳ್ಕೊಬೇಕು. ನೀವು ಚೆಕಪ್ ಮಾಡಕ್ಕೆ ಹೋಗ್ಬೇಕಾಗಿಲ್ಲ, ನಿಮ್ಗೆ ಟ್ರಿಕ್ ಕೇಳಾಗತ್ತೆ. ಗೊತ್ತಾಗ್ತಿಲ್ಲ? ಹಾಂ, ಹಿಮೋಗ್ಲೋಬಿನ್ ಎಷ್ಟೈತಿ, ರಕ್ತ ಎಷ್ಟೈತಿ ಐತಿ ಚೆಕ್ ಮಾಡಕ್ಕೆ ಹೋಗ್ತೀವಲ್ಲ. 8 ಪಾಯಿಂಟ್ ಐತಿ, 10 ಪಾಯಿಂಟ್ ಐತಿ, 12 ಪಾಯಿಂಟ್ ಐತಿ. ಮಿನಿಮಮ್ 12 ಪಾಯಿಂಟ್ ಅಂತೂ ಇರಬೇಕು ಪುರುಷರಿಗೆ. ಗೊತ್ತಾತ? ಹೆಣ್ಮಕ್ಳಿಗೆ 10 ಪಾಯಿಂಟ್ ಅಂತೂ ಇರಬೇಕು. ಅದು ಮುಂದೆ ಜಾಸ್ತಿ ನಿನ್ಬಿಟ್ಟದು. ಹೆಲ್ದಿಯಾಗಿ ಸದೃಢವಾಗಿ ಇರಬೇಕಾಗಿತ್ತು ಅಂದ್ರೆ 12 ಪಾಯಿಂಟ್ ಅಂತೂ ಇರಬೇಕು. ಮತ್ತು ಚೆಕ್ ಮಾಡ್ಸಕ್ಕೆ ಹೋಗೋನೇನ್ರಿ ಬೇಡ. ಮತ್ತು ಹ್ಯಾಂಗ್ರಿ ಅದಾವಲ್ಲ ಇಲ್ಲ ತಿಳ್ಕೊಬೇಕಾದ್ರೆ ಮುಡಿಗೆ ಮಡಿಚಿ ಕೈ ಮಾಡು. ಅದೆಲ್ಲ ಕಡೆ ಕೆಂಪ ಸ್ಪ್ರೆಡ್ ಆಯ್ತು ಅಂದ್ರೆ ನಿಂತಕ್ಕೆ ರಕ್ತ ತಿಳ್ಕೊ. ಬೆಳ್ಳ ಉಳಿತು ಅಂದ್ರೆ ರಕ್ತ ಕಡಿಮೆ ಅದ ತಿಳ್ಕೊಂಬೋದು. ಗುರ್ತಾಗ್ತದ? ಅದು ಒಂದು. ಇನ್ನೊಂದು ಎರಡನೇದು, ಕಣ್ಣಿನ ತಳಗ ಈ ರೆಪ್ಪೆ ಇರ್ತೈತಿಲ್ಲ, ಅಲ್ಲಿ ಕೆಂಪು ಕಲರ್ ಗುಲಾಬಿ ಕಲರ್ ಇತ್ತು ಅಂದ್ರೆ ರಕ್ತದ ಅಂತ ತಿಳ್ಕೊ. ಬೆಳ್ಳಗಿತ್ತಂದ್ರೆ ನಿಂತಾಗ ರೊಕ್ಕ ಇಲ್ಲ, ರಕ್ತ ಇಲ್ಲ ಅಂತ ತಿಳ್ಕೊಂಬೋದು. ಇವೆಲ್ಲ ಟ್ರಿಕ್ಗಳು ನಿಮಗೆ ಇವು ಮೆಡಿಕಲ್ ರಿಸರ್ಚ್ ಹೇಳಾಗುತ್ತೆ. ನಾನು ನಿಮ್ಗೆ ಇವಾಗ ಕೆಂಪು ಇರ್ತೈತಿಲ್ಲ ಇಲ್ಲಿ, ಅದು ಗುಲಾಬಿ ಕಲರ್ ಇತ್ತು ಅಂದ್ರೆ ರಕ್ತ ಹೆಲ್ದಿ ಆಗಿದೆ, ನಿನಗೆ ಬೆಟ್ಟ ಬೇಕು ರಕ್ತ ಸಫಿಷಿಯೆಂಟ್ ಐತಿ. ಅಲ್ಲಿ ತಳಗ ಬೆಳ್ಳಗಾಗಿತ್ತು ಅಂದ್ರೆ ರಕ್ತ ಕಡಿಮೆ ಐತಿ. ಅದನ್ನ ನೋಡ್ಕೊಂಡಾಗ ಕೆಂಪಿತ್ತು ಅಂದ್ರೆ ಏನು ತಿಳ್ಕೊತೀನಿ? ಭಾವ ಐತೆ ತಿಳ್ಕೊತಿ. ಬೆಳ್ಳಗಿತ್ತು ಅಂದ್ರೆ ಏನು ತಿಳ್ಕೊತಿ? ಅಭಾವದಂತ ತಿಳ್ಕೊತಿ. ಭಾವ ಜ್ಞಾನೂ ಆಗತ್ತಾ, ಅಭಾವ ಜ್ಞಾನೂ ಆಗತ್ತ. ಅದಕ್ಕೆ ಹೇಳ್ತಾರ ಅವರು, ಸ್ವ ಅನುಭವ ಮತ್ತು ಶಾಸ್ತ್ರ ಅನುಸಾರವಾಗಿ ಯಥಾರ್ಥವಾಗಿ ಹೇಳೋದೇ ಗುರುಕೃಪಾ ಅಂತಾರ. ಹೌದಿಲ್ಲ? ಈ ರಕ್ತ ನನ್ನ ಹತ್ತಕ್ಕೆ ಇದ್ದದ್ದು ಗೊತ್ತಾಕೈತಿ. ಭಾಳ ಜಾಸ್ತಿ ರಕ್ತ ಆದ್ರೂ ತೆಗೆಸ್ಕೋಬೇಕು. ಲಾಸ್ಟ್ ಮಿನಿಮಮ್ ಎಷ್ಟಪ್ಪ ಅಂದ್ರೆ 18 ಪಾಯಿಂಟ್ ಆಗುತ್ತೆ. ಎಷ್ಟು ಇರ್ತೈತಿ? 18. ಜಾಸ್ತಿ ಆದ್ರೂ ಬಿಡೋಂಗಿಲ್ಲ. 15 ಮೇಲೆ ಜಿಗಿಸ್ಬಾರ್ದು. ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ. ಏನಾಗುತ್ತೆ? ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ. ನೋಡಿ ಎಷ್ಟು ಮಜಾ ಐತಿ. ಜಾಸ್ತಿ ಆದರೂ ತೊಂದರೆ, ಕಡಿಮೆ ಬಿದ್ದರೂ ತೊಂದರೆ. ಶರೀರದಾಗ ಎಷ್ಟು ಬೇಕು ಅಷ್ಟು ಸಫಿಷಿಯೆಂಟ್ ಬೇಕು. ಆದ್ರೆ ರೊಕ್ಕ ಅದು ಎಷ್ಟು ಬಂದ್ರೂ ಕೊರತೆನೆ ಬರ್ತೈತಿ ನಾವನಿಗೆ. ಜಾಸ್ತಿ ಆತು ಅನ್ನಂಗೆ ಇಲ್ಲವ. ಜಾಸ್ತಿ ಆತನು ಒಂದು ನಿಮಿಷಕ್ಕೆ ಕೋಟಿಗಟ್ಟಲೆ ಗಳಿಸೋರು ಅದಾರ. ನನಗಿನ್ನು ಜಾಸ್ತಿ ಆತ ಸಾಕ ತಂದೇ ಇಲ್ಲ ಅವ್ರು ಅನ್ನಂಗೆ ಇಲ್ಲ ಅವರು. ಹೌದಲ್ಲ? ಇನ್ನು ಬಿಡೋನಲ್ಲ, ಪೃಥ್ವಿ ಸಾಯಂಕಾಲ ನಡೆಸೋನು.